ಭಾರತೀಯ ಮಟ್ಟದಲ್ಲಿ ಅವರ ಚಿತ್ರಗಳನ್ನು ಬಿತ್ತಾರಗೊಳ್ಳಲಿಕ್ಕೆ ಕಾರಣಕರ್ತರಾದಂಥ ಆನಂದ್ ಪಂಡಿತ್ ಜಿ ಅವರೇ, ಡಾರ್ಲಿಂಗ್ ಕೃಷ್ಣ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕ್ಷಮಿಸಿ ಹೆಸರುಗಳು ಕರೆಕ್ಟ್ ಸಂವಿಧಾನ ಬಹುಮತನಿಗೆ. ಭಾಳ ಮುಖ್ಯವಾಗಿ ಇಂಥದ್ದೊಂದು ಕನ್ನಡದ ನೆಲದಿಂದ ಇವತ್ತಿನ ಈ ಶುಭ ಸಂದರ್ಭ ಭಾರತಕ್ಕೆ ಕನ್ನಡ ಸಿನಿಮಾವನ್ನು ಕೊಂಡೊಯ್ಯುವಂಥ ಬಹಳ ವಿಶೇಷ ಸಂದರ್ಭಕ್ಕೆ ಸಾಕ್ಷಿಭೂತರಂತ ಎಲ್ಲ ಗಣ್ಯರಿಗೆ ನೆನೆಸಿ ಇನ್ನೆರಡು ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ. ಇವತ್ತು ಕನ್ನಡ ಸಿನಿರಂಗ, ವಿಶೇಷವಾಗಿ ಪ್ರಾದೇಶಿಕವಾದಂಥ ನಮ್ಮ ಕನ್ನಡ ಸಿನಿಮಾ ರಂಗ ಭಾರತೀಯ ಮಟ್ಟದ ಆಚೆ ಜಾಗತಿಕ ಮಟ್ಟದಲ್ಲಿ ತನ್ನ ಕನಸುಗಳನ್ನು ಬಿತ್ತರಿಸುವಂಥ ಶುಭ ದಿನ ಅಂತ ಭಾವಿಸಿಕೊಂಡು, ಏಕೆ ಅಂತಂದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅನಾವರಣಗೊಳಿಸಿದ RC ಸ್ಟುಡಿಯೋ ಮತ್ತು ಅದರ ಅಡಿಯಲ್ಲಿ ಟೈಟಲ್ ಲಾಂಚ್ ಆದಂಥ 5 ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ಇದು ಪ್ರಪ್ರಥಮ ಅನ್ನುವಂಥ ಹೆಗ್ಗಳಿಕೆ ಕನ್ನಡ ಸಿನಿಮಾ ರಂಗಕ್ಕೆ ಸಿಕ್ಕಿದೆ ಅನ್ನುವಂಥದ್ದು ಬಹಳ ವಿಶೇಷ. ಬಹುಶಃ ಇಡೀ ಭಾರತ ಸಿನಿಮಾ ರಂಗದಲ್ಲಿ ಏಕಕಾಲದಲ್ಲಿ 5 ಸಿನಿಮಾಗಳ ಮುಹೂರ್ತವನ್ನು ಮಾಡುವಂಥದ್ದು ಬಹಳ ಅಪರೂಪ. ಅದು ಕನ್ನಡ ರಂಗದಿಂದ ಆಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅನ್ನುವಂಥದ್ದು. ಒಂದು ಅತ್ಯಂತ ನೆಲಮೂಲ ಸಂಸ್ಕೃತಿಯ ಕುಟುಂಬದಿಂದ ಬಂದಂಥ, ರೈತಾಪಿ ಕುಟುಂಬದಿಂದ, ಅತ್ಯಂತ ಬಡತನದ ಕುಟುಂಬದಿಂದ ಬಂದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ 1998ರಲ್ಲಿ ಬೆಂಗಳೂರಿಗೆ ಕೇವಲ 100 ರೂಪಾಯಿನ ಸಾಲ ಪಡೆದು ಕೆಂಪು ಬಸ್ ಹತ್ತಿ ಬಂದಂಥ ಒಬ್ಬ ಆಕಾಂಕ್ಷಿ, ಅನೇಕ ಆಶೋತ್ತರಗಳನ್ನು ಹೊತ್ತು ಬೆಂಗಳೂರಿಗೆ ಬಂದಂಥ ಒಬ್ಬ ಹುಡುಗ. ಆತನ 25 ವರ್ಷದ ಸಿನಿ ಜರ್ನಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿರುವಂಥ ಒಂದು ಎಮ್ಮರವಾಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಒಬ್ಬ ಕನ್ನಡದ ಸಾಕ್ಷಿ ಪ್ರಜ್ಞೆ ಅನ್ನುವಂಥದ್ದನ್ನು ನಾನು ತುಂಬ ಹೃದಯದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅವರ ಆರಂಭದ ಸಿನಿಮಾ ತಾಜ್ ಮಹಲ್ ನಾಗರೀಕರಣದ ಭರಾಟೆಯಲ್ಲಿ ಹಳ್ಳಿ ಹುಡುಗನೊಬ್ಬನ ಜೀವನದ ಪ್ರೀತಿ ಪಯಣದಲ್ಲಿ ಉಂಟಾದಂಥ ಬಿಕ್ಕಟ್ಟನ್ನು, ಆ ಬಿಕ್ಕಟ್ಟಿನಿಂದ ಉಂಟಾದಂಥ ದುರಂತಮಯ ಬದುಕಿನ ಚಿತ್ರಣವನ್ನು ಇಡೀ ಕರ್ನಾಟಕದ ಸಾಂಸ್ಕೃತಿಕ ಲೋಕಕ್ಕೆ ಪರಿಚಯಿಸುವ ಮೂಲಕ ಅವತ್ತಿನಿಂದ ಹುಡುಗರು, ಕಾಲೇಜುಗಳಿಗೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿಗಳು ಅಂಥದ್ದೊಂದು ದುರಂತಮಯಕ್ಕೆ ವಿಮುಖವಾಗಿ ತಂದೆ ತಾಯಿಯ ಸ್ಮರಣೆಯ ಕಡೆಗೆ ತಿರುಗಿದ್ರು ಅನ್ನುವಂಥದ್ದು ಕೂಡ ಕನ್ನಡದ ನೆಲದ ಬೇರುಗಳಿಂದ ಬಂದಂಥ ವಿದ್ಯಾರ್ಥಿ ಆದಂಥ ಚಂದ್ರಿಗೆ ಸಾಧ್ಯ ಆಗಿದ್ದು ಬಹಳ ಮುಖ್ಯವಾದ ವಿಚಾರ ಅನ್ನುವಂಥದ್ದು ನಾನು ಭಾವಿಸ್ತೇನೆ. ತದನಂತರ ಚಾರ್ಮೀನ್ ಅಂತ ಸಿನಿಮಾದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಕನ್ನಡೀಕರಣದ ನೆಲದೊಳಗೆ ಗೆಳೆಯ, ಪ್ರೇಮ, ಗುರು, ತಂದೆ ತಾಯಿಯ 4 ಪಿಲ್ಲರ್ಗಳನ್ನು ಇಟ್ಟುಕೊಂಡು ಒಂದು ಬಂಧಮುಕ್ತವಾದಂಥ ನೆಲೆಯ ಒಳಗೆ ಕರ್ನಾಟಕದ ಅಸ್ಮಿತೆಯನ್ನು ಗುರುತಿಸುವಂಥ ಸಿನಿಮಾವನ್ನು ಕೊಟ್ಟಂಥ ಕೀರ್ತಿ ಚಂದ್ರಕ್ಕೆ ಸೇರುವುದು. ಬಹಳ ಮುಖ್ಯವಾಗಿ ಮೈಲಾರಿ ಸಿನಿಮಾ, ಒಬ್ಬ ತಂದೆಯ ಮಗನ ಬಾಂಧವ್ಯವನ್ನು ಸೆಳೆಯುವಂಥ ಅದ್ಭುತವಾದಂಥ ಸಿನಿಮಾ. ಅದಾದ ನಂತರ ಅನೇಕ ಸಿನಿಮಾಗಳನ್ನು ಮಾಡಿದ್ದಾರೆ. ಕಳೆದ ವರ್ಷ ಬಹಳ ಹೆಗ್ಗುರುತಾಗಿ ನಿಂತಹ ಸಿನಿಮಾ ನಮ್ಮ ಉಪೇಂದ್ರ ಸರ್ ನಾಯಕ ನಟರಾಗಿ ನಟಿಸಿದಂಥ ಐ ಲವ್ ಯು ಸಿನಿಮಾ ಇವತ್ತಿನ ವೇಗದ ಜಗತ್ತಿನಲ್ಲಿ 100 ದಿನಗಳನ್ನು ಕಾಣುವಂಥ ಅಪರೂಪದ ಸಂದರ್ಭದೊಳಗೆ ಇಡೀ ಕರ್ನಾಟಕದಲ್ಲಿ 100 ದಿನಗಳನ್ನು ಕಂಡಂಥ ಬಹಳ ಅದ್ಭುತವಾದಂಥ ಸಿನಿಮಾವನ್ನು ಕೊಟ್ಟಂಥ ಕೀರ್ತಿ ನಮ್ಮ ಚಂದ್ರು ಅವರಿಗೆ ಸಲ್ತದೆ. ಇಲ್ಲಿಯವರೆಗೆ ಚಂದ್ರು ಅವರ ಸಿನಿ ಪಯಣ ಒಂದು ಭಾಗ ಆದರೆ, ತದನಂತರ ಆರಂಭಿಸಿದಂಥ ಕಬ್ಜಾ ಅವರ 2ನೇ ಭಾಗ ಬಹಳ ಮುಖ್ಯವಾಗಿ. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ 4 ವರ್ಷಗಳ ಸುದೀರ್ಘವಾದಂಥ ತಯಾರಿಕೆಯನ್ನು ಕಂಡದ್ದು ಕೊರೋನಾ ಕಾರಣದಿಂದಾಗಿ ಮತ್ತು ಬೇರೆ ಬೇರೆ ಕಾರಣದಿಂದಾಗಿ ಆ ಸಿನಿಮಾ 4 ವರ್ಷಗಳ ಘಟ್ಟವನ್ನು ತೆಗೆದುಕೊಂಡು ಬಹಳ ಹೆಸರಾಂತ ಸಿನಿಮಾ ಏನು ಅಂತಂದ್ರೆ, ಸ್ವತಂತ್ರ ನಂತರ ಮತ್ತು ಸ್ವತಂತ್ರ ಪೂರ್ವದ ಚಳುವಳಿಗಾರರ ಕುಟುಂಬಗಳ ತಲ್ಲಣಗಳನ್ನು ಇಟ್ಕೊಂಡು ಒಂದು ಪಾತಕ ಲೋಕ, ಸ್ವತಂತ್ರ ಪೂರ್ವದ ಪಾತಕ ಲೋಕ ಮತ್ತು ಸ್ವತಂತ್ರ ನಂತರದ ಪಾತಕ ಲೋಕದ ಸಾಮ್ಯತೆಯನ್ನು ಬಿಂಬಿಸುವಂಥ
ಅತ್ಯಂತ ಪರಿಣಾಮಕಾರಿಯಾದ ಸಿನಿಮಾವನ್ನು ಕೊಟ್ಟಂತ ಕೀರ್ತಿ ನಮ್ಮ ಚಂದ್ರು ಅವರಿಗೆ ಸಲ್ಲುವಂಥದ್ದು. ಬಹುಶಃ ಅದರ ಮೇಕಿಂಗಿಗೆ ಇಡೀ ಕರ್ನಾಟಕವನ್ನು ಒಳಗೊಂಡಂತೆ ಭಾರತದಾದ್ಯಂತ ಅತ್ಯಂತ ಪ್ರಶಂಸನೀಯವಾದಂಥ ಸಂಗತಿಗಳನ್ನು ನಾವು ನೀವೆಲ್ಲ ಮಾಧ್ಯಮಗಳ ಮೂಲಕ ಕಂಡಿದ್ದೀವಿ. ಬಹಳ ವಿಶಿಷ್ಟವಾಗಿ ಅದರ ತಾಂತ್ರಿಕ ಕೌಶಲ್ಯಗಳಿರ್ಬೋದು, ಅದರ ಕಥಾ ಹಂದರ ಇರ್ಬೋದು, ಅದನ್ನು ರಚಿಸಿದಂಥ ಕಲಾ ವಿನ್ಯಾಸಗಳಿರ್ಬೋದು, ಬಹಳ ವಿಶಿಷ್ಟವಾಗಿ ಬಳಸಿದಂಥ ಗ್ರಾಫಿಕ್ಗಳು, ಇವತ್ತು ನಾವೆಲ್ಲೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣ್ತಿದ್ದಂಥ ಗ್ರಾಫಿಕ್ ತಂದು ತಮ್ಮ ಕನ್ನಡೀಕರಣಗೊಳಿಸಿದ್ದೀಯಲ್ಲ, ಅದು ಕನ್ನಡ ಸಿನಿಮಾ ಕ್ಷೇತ್ರದ ದೊಡ್ಡ ಹೆಗ್ಗಳಿಕೆ ಎನ್ನುವಂಥದ್ದನ್ನ ಚಂದ್ರವನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಕೇವಲ ಒಂದು ಸಣ್ಣ ಪಯಣದಿಂದ ಆರಂಭಿಸಿ ಸಿದ್ದೇಶ್ವರ ಪ್ರೊಡಕ್ಷನ್ಸ್ ಅವರ ಏಕ ವ್ಯಕ್ತಿ ಇಂದ ಆರಂಭಿಸಿದಂಥ ಸಿನಿಮಾ ಮೂಲಕ ತಮ್ಮ ಕಬ್ಜಾ ಅಂತ ಒಂದು ಸಿನಿಮಾವನ್ನು ರಚನೆ ಮಾಡಬೇಕಾದ್ರೆ ಇವತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ದೈತ್ಯ ಕಂಪನಿಗಳಿಂದ ಸಾಧ್ಯವಾಗಬಹುದಾದಂಥ ಕನ್ನಡವನ್ನು ಒಳಗೊಂಡಂತೆ ಅಂತ ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಮಾಡಬೇಕಾದ್ರೆ ಒಂದು ಕಂಪನಿ, ದೈತ್ಯ ಕಂಪನಿ ಸಾಧ್ಯವಾಗಿರುವಂಥ ಸಿನಿಮಾವನ್ನು ಏಕೈಕ ವ್ಯಕ್ತಿ ಸಿಂಗಲ್ ಆರ್ಮಿಯಲ್ಲಿ ಇಟ್ಕೊಂಡು ಮಾಡುವಂಥ ಸಿನಿಮಾ ಇಡೀ ಭಾರತದ ಅಷ್ಟೇ ಅಲ್ಲ, ಅಮೆಜಾನ್ ಮೂಲಕ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ನ ಒಳಗೊಂಡಂಥ ಸಿನಿಮಾ ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಂಡಿದ್ದು ಕೂಡ ಚಂದ್ರು ಅವರ ಹೆಗ್ಗಳಿಕೆ ಅನ್ನುವಂಥ ಮಾತನ್ನ ಕನ್ನಡದ ಅಸ್ಮಿತೆಯ ಪರವಾಗಿ ನಾನು ಹೇಳಲಿಕ್ಕೆ ತುಂಬಾ ಖುಷಿಯಾಗುವಂಥ ವಿಚಾರ. ಇದುವರೆಗೂ ಅವ್ರು ಇಟ್ಕೊಂಡಿದ್ದಂಥ ಏಕ ವ್ಯಕ್ತಿಯ ಸಂಸ್ಥೆಯನ್ನ ವಿಸ್ತರಿಸಿ ಒಂದು ದೈತ್ಯ ಸಿನಿಮಾಗಳನ್ನ, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಬೇಕಾದ್ರೆ ಅದ್ರ ಜೊತೆಗೆ ತುಂಬಾ ಸಹಯೋಗಗಳು ಬೇಕಾಗ್ತವೆ ಅನ್ನುವಂಥ ಕನಸನ್ನ ಕಂಡು ಇವತ್ತೇನು ಆರಂಭಿಸಿದ್ದಾರೆ ಆರ್ಸಿ ಸ್ಟುಡಿಯೋ, ಅದು ಬೃಹತ್ ಸಿನಿಮಾಗಳ ದೈತ್ಯ ಕಂಪನಿಯಾಗಿ ಬೆಳೆಯುವಂತ ಮತ್ತು ತುಂಬಾ ಸಕ್ಸಸ್ಫುಲ್ ಆಗಿ ಏನು ಕಬ್ಜಾದಲ್ಲಿ ಅವರು ನನಗೆ ಏನು ನನ್ನಲ್ಲಿದ್ದಂಥ ಕೊರತೆಗಳನ್ನು ನೀಗಿಸಿಕೊಳ್ಳುವಂತ, ಇನ್ನೂ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಿನಿಮಾವನ್ನು ತೆರೆ ನಿಲ್ಲಿಸಲಿಕ್ಕೆ ಬೇಕಾದಂಥ ಎಲ್ಲ ಸಾಮರ್ಥ್ಯಗಳು ಬೇಕಾಗುವಂಥ ಒಂದು ಸಂಸ್ಥೆಯನ್ನು ಕಟ್ಟುವಂಥ ಕನಸು ಕಂಡಿದ್ರಲ್ಲ, ಅದು ಕನ್ನಡ ನೆಲದಿಂದ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕನಸುಗಳನ್ನು ಬಿತ್ತರಿಸುವಂಥ ದೊಡ್ಡ ಆಶೋತ್ತರಗಳನ್ನು ಹೊತ್ತು ಆ ಸಿನಿಮಾ ಸ್ಟುಡಿಯೋ ಇವತ್ತು ನಿಮ್ಮ ಮುಂದೆ ಅನಾವರಣಗೊಂಡಿದೆ. ಅದರ ಎಲ್ಲ ಹಿಂದೆ ಅನೇಕ ಗಣ್ಯರು ಇವತ್ತು ಕೆಲಸ ಮಾಡಿದ್ದಾರೆ. ಆನಂದ್ ಪಂಡಿತ್ ಸರ್ ಅಂತವರು ಅನೇಕ ಜನ ಅದರ ಜೊತೆಗೆ ಸಹಯೋಗದಲ್ಲಿ ಇರ್ತಕ್ಕಂಥದ್ದು ಬಹಳ ದೊಡ್ಡ ಶಕ್ತಿ. ನಮ್ಮ ಶ್ರೀಕಾಂತ್ ಸರ್ ಅಂತವರು ತುಂಬಾ ಅದರ ಶಕ್ತಿಯಾಗಿ ನಿಂತು ಮಾಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದ ಕೆಲಸ ಅಲ್ಲ ಅನ್ನುವಂಥ ಭಾವಿಸ್ತಾರೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಒಂದು ಮಾತನ್ನ ನಿಮಗೆ ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಬಹಳ ಅಕ್ಷರಸ್ಥರು ಕೂಡ ಅಂತ ದೊಡ್ಡ ದೊಡ್ಡ ಮಟ್ಟದ ಓದುಗಳನ್ನು ಓದೇ ಇತ್ತು. ಬಹಳ ಹಳ್ಳಿಗಾಡಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಒಬ್ಬ ಹುಡುಗ ಒಂದು ಛಲ, ಒಂದು ತಾಧ್ಯಾತ್ಮಿಕತೆ, ಡೆಡಿಕೇಶನ್ ಮೂಲಕ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ತಿರುಗಿ ನೋಡುವ ಮಟ್ಟಕ್ಕೆ ಬೆಳೆದಿದೆಯಲ್ಲ, ಅದು ಚಂದ್ರವನ ಸಾಮರ್ಥ್ಯ ಮತ್ತು ಶಕ್ತಿ ಎನ್ನುವಂಥದ್ದನ್ನು ನಾವು ಇವತ್ತು ಪರಿಭಾವಿಸಬೇಕಾಗ್ತದೆ. ಮತ್ತು ಬಹಳ ವಿಶೇಷವಾಗಿ ಆತ ಇವತ್ತಿನವರೆಗೂ ಸಂಪಾದಿಸಿಕೊಂಡು ಬಂದಂಥ ಸ್ನೇಹ ವರ್ಗ ಮತ್ತು ಸಿನಿ ಪಯಣದಲ್ಲಿ ಎಲ್ಲ ವ್ಯಕ್ತಿಗಳ ಜೊತೆ ಅವನು ಇಟ್ಕೊಂಡಂಥ ಬಾಂಧವ್ಯ ಮತ್ತು ಅವನು ಪ್ರೀತಿಸುವಂಥ ಜನ, ಆತ ಪ್ರೀತಿಸುವಂಥ ನಡತೆ, ಇವೆಲ್ಲವೂ ಕೂಡ ಈ ಮಟ್ಟಕ್ಕೆ ಅವನು ತಂದಿಳಿಸಲಿಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಏನು ನಿಮ್ಮ ಮುಂದೆ ಅನಾವರಣಗೊಂಡಿದೆ ಅದು ಎತ್ತರಕ್ಕೆ ಬೆಳೆದಿ ಮತ್ತು ಅದು ದೊಡ್ಡ ಸಿನಿಮಾ ಸಂಸ್ಥೆಯಾಗಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ನೆಲಮೂಲದ ಸಂಸ್ಕೃತಿಯನ್ನು ವಿತರಿಸಲಿ ಅಂತ ಆಶಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಅದಕ್ಕೆ ನಾನು ಇವರನ್ನ ಕರೆಯೋದಕ್ಕೂ ಮುನ್ನ ಹೇಳಿದೆ, ಆ ಚಂದ್ರು ಸರ್ ಅವರ ಬಗ್ಗೆ ಇಂಚಿಂಚು ತಿಳಿದಿರೋರು ನಮ್ಮ ಮಂಜುನಾಥ್ ಮಾಗೋದಿ ಸರ್. ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ, now we have with us one of the chief dignitaries. It gives me an immense pleasure to introduce you to all of you. ನಮ್ಮ ಜೊತೆಗೆ ಇವ್ರ ಹೆಸರು ಬೀಟೌನಲ್ಲಿ ಒಂದು ಸಂಚಲನ ಅಂದರೆ ಖಂಡಿತವಾಗಿ ತಪ್ಪಾಗೋದಿಲ್ಲ. ಇವರ ಬರ್ತ್ಡೇ ವಿಡಿಯೋಗಳನ್ನು ಸಾಮಾನ್ಯವಾಗಿ ನೀವು ನೋಡಿರ್ಬೋದು. ನಮ್ಮ ಬಾಲಿವುಡ್ನಲ್ಲಿರುವಂಥ ಎಲ್ಲ ಖಾನ್ಗಳಿಂದ ಹಿಡಿದು ಕುಮಾರ್ಗಳಿಂದ ಹಿಡಿದು ಎಲ್ಲರೂ ಇವರ ಬಳಿ ಪ್ರೀತಿಯಿಂದ ಹೋಗ್ತಾರೆ, ಶುಭ ಹಾರೈಸ್ತಾರೆ. ಖ್ಯಾತ ನಿರ್ಮಾಪಕರು, ಖ್ಯಾತ ವಿತರಕರು, ಅಷ್ಟೇ ಅಲ್ಲ ಖ್ಯಾತ ಉದ್ಯಮಿ ಕೂಡ ಹೌದು. ಇವರು ಇಡೀ ಬಾಲಿವುಡ್ ಮಾತ್ರ ಅಲ್ಲ, ಇದೀಗ ಪ್ಯಾನ್ ಇಂಡಿಯಾ ಮೂಲಕ ಚಂದ್ರು ಸರ್ ಅವರಿಗೆ ಶಕ್ತಿಯಾಗಿ ನಿಂತಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುತ್ತಿರುವಂತಹ ವಿಷಯ. ಹಾಗಾಗಿ ನಾವು ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಆರ್ ಶ್ರೀ ಆನಂದ್ ಪಂಡಿತ್ ಜಿ ಮೋಷನ್ ಪಿಕ್ಚರ್ನ ಮುಖ್ಯಸ್ಥರು ಆಗಿರುವಂತಹ ಶ್ರೀ ಆನಂದ್ ಪಂಡಿತ್ ಜಿ ಸರ್ ಆನ್ ಸ್ಟೇಜ್ ಪ್ಲೀಸ್ ಸರ್. ಐ ರಿಕ್ವೆಸ್ಟ್ ಯು ಟು speak few words and we would like to really know the bond between you and Chandru sir.
Good evening to everyone. Dignitaries on the dais, off the dais, Upendra sir, all my other dignitaries, and my friend Chandru. I am here to support my friend Chandru, and I had a lot of other programs in Mumbai, but he came just 2 days back and he requested that I have to come. I cancelled all my program and I told him I will definitely come and support you. He's such a wonderful human being. We have come across so many film directors, producers, actors. I never worked with earlier any Kannada producers or director. So I had apprehension while working with him on Kabza. But our experience with team Chandru was excellent, at par, 100%. So even though Kabza was not that great received in Hindi belt, but still we decided we will make Kabza too. And that would be really great pan-India film. I'm thankful to Chandruji and to invite me here and give me such an honor. Thank you very much. And I once again congratulate Chandru for RC Studio. And I'm sure all these 5 films which he has announced today, all would be blockbuster hit. Thank you so much. Once again, thank you so much for your support, sir. And it's really an honor to have you here. Thank you so much, sir. ಇದೀಗ ವೇದಿಕೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಮತ್ತೊಬ್ಬರು ವಿಶೇಷ ಅತಿಥಿಗಳು ಅಂತ ಹೇಳೋದಕ್ಕಾಗೋದಿಲ್ಲ. ಚಂದ್ರು ಸರ್ಗೆ ಒಂದು ರೀತಿಯಾಗಿ ಫ್ಯಾಮಿಲಿ ಇದ್ದ ಹಾಗೆ ಇವರು. ಇತ್ತೀಚಿನ ಜನರೇಷನ್ಗಳಲ್ಲಿ ಮೊದಲು ಕೂಡ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಎಲ್ಲರೂ ಒಬ್ಬರ ಹೆಸರು ಹೇಳ್ತಾರೆ, ಅದು ನಮ್ಮ ರಿಯಲ್ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಅವರು. ಹಾಗಾಗಿ ಚಂದ್ರು ಸರ್ ಹೇಳ್ತಾ ಇದ್ರು, ಅವ್ರ ಒಂದು ಹೆಮ್ಮೆ ಅಂದರೆ ಅವರ ಚಂದ್ರು ಸರ್ ತುಂಬ ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅದರ ಜೊತೆಗೆ ಉಪ್ಪಿ ಸರ್ ಹಾಗೂ ಚಂದ್ರು ಸರ್ ಅವರ ಒಂದು ಅವಿನಾಭಾವ ಸಂಬಂಧವೇ ಅಂಥದ್ದು. ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ರೀತಿಯಾಗಿ ಒಂದು ಹೊಸ ವೆಂಚರ್ ಮಾಡಿದ್ದೀನಿ ಅಂದ ಕೂಡಲೇ ನಡೀರಿ ಚಂದ್ರು, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳಿ ಪ್ರೀತಿಯಿಂದ ಹೇಳಿದ್ರಿ ಅಂತ ಹೇಳ್ತಾ ಇದ್ರು. ಅಷ್ಟೇ ಪ್ರೀತಿಯಿಂದ ಇದೀಗ ಚಂದ್ರು ಸರ್ ಅವರ ಹೊಸ ವೆಂಚರ್ ಆಗಿರುವಂತಹ RC ಸ್ಟುಡಿಯೋಸ್ ಪ್ರೊಡಕ್ಷನ್ಸ್ಗೆ ಹಾಗೂ ಮುಂಬರಲಿರುವಂತಹ ಹೊಸ 5 ಸಿನಿಮಾಗಳಿಗೆ ಶುಭ ಹಾರೈಸಲಿಕ್ಕೆ ನಮ್ಮ ನೆಚ್ಚಿನ, ನಮ್ಮ ಕನ್ನಡದ ಹೆಮ್ಮೆಯ ರಿಯಲ್ ಸೂಪರ್ ಸ್ಟಾರ್ ಉಪ್ಪಿ ಸರ್ ಬಂದಿದ್ದಾರೆ. ಅವರು ಪ್ರೀತಿ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು ಎಲ್ಲ ಬಂದಿರೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಏನಂತ ಹೇಳೋದು ಗೊತ್ತಾಗ್ತಿಲ್ಲ ಈ ವ್ಯಕ್ತಿ ಬಗ್ಗೆ. ನಾನು ಒಂದು 30-35 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಮ್ಯಾಕ್ಸಿಮಮ್ 2 ಸಿನಿಮಾ 3 ಸಿನಿಮಾ ಲಾಂಚ್ ಆಗಿರೋದು ನೋಡಿದ್ದೀನಿ. ಒಂದೇ ಸತಿ 5 ಸಿನಿಮಾ. ನೆಕ್ಸ್ಟ್ ಎಷ್ಟು 10-20 ಏನಂದರೆ ಇವರಲ್ಲಿ ವಿಶೇಷವಾದ ಗುಣ ಏನಂದರೆ ಚಂದ್ರೂರಿ ಆ ಪಾಸಿಟಿವಿಟಿ. ಅವರು ಸ್ಟಾರ್ಟ್ ಏನೋ ಇವಾಗೆಲ್ಲ ನಿಮ್ಮ ಬಗ್ಗೆ ಹೇಳಿದ್ರಲ್ಲ, ಅವರು ಏನು ಹೇಳಿ ಬಡತನ, ಸ್ಟ್ರಗಲ್ಲು, ವಿದ್ಯೆ ಎಲ್ಲ ಹೇಳಿದ್ರಲ್ಲ. ನನಗನ್ಸಿದ್ದು ಆ ಬಡತನ ಬಿಟ್ಬಿಡಿ, ಇಲ್ಲಿ ಬಡತನ ಇಲ್ಲೇ ಇಲ್ಲ ವ್ಯಕ್ತಿ, ಸಿಕ್ಕಾಪಟ್ಟೆ ಶ್ರೀಮಂತ ಮನುಷ್ಯ. ಆಮೇಲೆ ಇವ್ರು ಏನು ಓದಿದಾರ ಬಿಟ್ಟಿದಾರ, ಪ್ರಪಂಚನ ಜನ ನೀವು ನೋಡ್ತಿದ್ದಂಗೆ ಓದ್ಕೊಂಡ್ಬಿಡ್ತಾರೆ. ಅದು ಇವ್ರ ಸ್ಪೆಷಾಲಿಟಿ. ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ಇವ್ರ ಜೊತೆ 3 ಸಿನಿಮಾ ಮಾಡಿದ್ದೀನಿ. ಪ್ರತಿ ಸತಿ ಬಂದಾಗಲೂ ಕೂಡ ಆ ಒಂದು ಪಾಸಿಟಿವ್ನೆಸ್, ಆ ಒಂದು ಇದು ಇಲ್ಲ ಸರ್, ಹೊಡೆಯೋಣ ಸರ್, ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್ ಅಂತ ನಾನೇ ಬೆರಗು ಗಣ್ಣಿಂದ ನೋಡೋತ್ರ ಮಾಡಿರೋ ವ್ಯಕ್ತಿ ಇವರು. ಇವತ್ತು ತುಂಬ ಖುಷಿ ಆಗ್ತಿದೆ. ಅವ್ರ ಫ್ಯಾಮಿಲಿ ಇಲ್ಲೇ ಇದ್ದಾರೆ. ಒಂಥರ ಅವರು ಅರ್ಧಾಂಗಿ, ಫುಲ್ ಸಪೋರ್ಟ್ ಅವರು. ತುಂಬ ಸಂತೋಷ ಅಮ್ಮ. ನಿಮ್ಮ ಕಾಲ್ಗುಣ, ನಿಮ್ಮ ಒಳ್ಳೆತನ, ನಿಮ್ಮ ಇದು ನೋಡಿ ಇವತ್ತು ಎಲ್ಲಿಗೆ ತಂದು ನಿಲ್ಸಿದೆ ಈ ಜೋಡಿನ. ಇವತ್ತು ಅವ್ರದ್ದೇ ಸ್ಟುಡಿಯೋಸ್ ಅಂತ ಮಾಡಿ ಲಕ್ಷ್ಮಿ ನೀವು ಇವ್ರ ಮನೆಗೆ. ತುಂಬ ಸಂತೋಷ. 5 ಸಿನಿಮಾ ಒಟ್ಟಿಗೆ ಲಾಂಚ್ ಮಾಡಿದ್ದೀರಾ, 5 ಸಿನಿಮಾ ಒಟ್ಟಿಗೆ ರಿಲೀಸ್ ಮಾಡ್ತೀರಾ, ಸ್ಟೆಪ್ ಬೈ ಸ್ಟೆಪ್ಪು. ಓಕೆ, ಒಂದೊಂದು ಬೇರೆ ಬೇರೆ ಡೈರೆಕ್ಟ್ರು. ಓಕೆ, ಬಡ್ಜೆಟ್ ಎಷ್ಟು ಕೇಳ್ಬೋದಾ?
ಓಕೆ, ಒಂದು 500 ಕೋಟಿ ಅನ್ಕೋಣ. ಅಲ್ಲೇ ಕೋಟ್ಯಾಧೀಶ್ವರ ಅವ್ರು ಕೂತಿದ್ದಾರೆ, ಇಲ್ಲೆಲ್ಲ ಕೂತಿದ್ದಾರೆ. ಮೋಸ್ಟ್ಲಿ ಬಡ್ಜೆಟ್ ಮಸ್ಟ್ ಬಿ ಸರ್ ಒಂದು 500 crores 5 films ಎಲ್ಲ ಘಟಾನುಘಟಿಗಳಿದ್ದಾರೆ ಇಲ್ಲಿ. ಒಳ್ಳೇದಾಗಲಿ ಚಂದ್ರು, ಇನ್ನೂ ದೊಡ್ಡದಾಗಿ ಬೆಳೀರಿ, ಎಲ್ಲ ತಲೆ ಎತ್ಕೊಂಡು. ಯಾಕಂದರೆ ಏನಾಗಿದೆ ಅಂದರೆ ಬರೀ ನೆಗೆಟಿವಿಟಿ ತುಂಬಿರೋ ಈ ಪ್ರಪಂಚದಲ್ಲಿ ಇಂಥ ಪಾಸಿಟಿವ್ ವ್ಯಕ್ತಿಗಳು ಸಿಗೋದೇ ಕಷ್ಟ. ಇನ್ನೊಂದಿದೆ ಸಿನಿಮಾದಲ್ಲಿ, ಯಾವ ಸಿನಿಮಾ ಏನಾಗಲಿ ಆ ನೆಗೆಟಿವ್ ಮಾತ್ರ ತುಂಬ ಜನ ಇದ್ದಾರೆ. ಪಾಪ ಅವ್ರು ಖುಷಿ ಪಡ್ತಿರ್ತಾರೆ. ಯಾರೋ ಇಲ್ಲ ರೀ ಹೋಯ್ತ್ರಿ ಪಿಕ್ಚರ್, ಏನಿಲ್ಲ ರೀ, ಇಲ್ಲ ರೀ ನಾನು ದುಡ್ಡು ಮಾಡಿದ್ರೆ ಏನಿಲ್ಲ ರೀ, ಅವ್ರು ದುಡ್ಡು ಮಾಡಿದ್ರೆ ಇಲ್ವೋ, ಇವ್ರು ಮಾಡಿರೋರು ಮಾಡಿಲ್ಲ ಅನ್ನೋ ಹತ್ರ ಓಡಾಡೋರು ತುಂಬ ಜನ ಇದ್ದಾರೆ. ಅಂಥ ಕಾಮೆಂಟ್ಸ್ಗಳ ಈ ನೆಗೆಟಿವ್ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬೆಳಗ್ತಾನೆ ಇರ್ತೀರಾ, ಮತ್ತೆ ಮತ್ತೆ ಜ್ಯೋತಿ ಥರ ಬೆಂಕಿ ಥರ ಎದ್ದು ಬರ್ತಾನೆ ಇರ್ತೀರಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಒಳ್ಳೆಯದಾಗಲಿ ನಿಮಗೆ. 100 ಸಿನಿಮಾ ಇದೇ ಥರ ಮಾಡಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬುದ್ಧಿವಂತ ನಿರ್ದೇಶಕರ ಇವ್ರನ್ನ ಮಾರ್ಗದರ್ಶನವಾಗಿಟ್ಟುಕೊಂಡು ಚಂದ್ರು ಸರ್ ಮತ್ತಷ್ಟು ಬೆಳಗಲಿ ಅಂತ ಹೇಳಿ ಪ್ರೀತಿಯಿಂದ ಹಾರೈಸಿದ್ದೀರಾ. ಧನ್ಯವಾದಗಳು ಸರ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ಮುಖ್ಯ ಅತಿಥಿಗಳು, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಚಿರಪರಿಚಿತ ಹೆಸರು, ಮಾಜಿ ಸಚಿವರಾಗಿ ಈಗ ನಮಗೆ ಇವರು ಪರಿಚಯ. ಆದರೆ ಚಂದ್ರು ಸರ್ ಅವ್ರ ಜೊತೆಗೆ ಮನೆ ಮಗನ ರೀತಿಯಲ್ಲಿ ತುಂಬ ಹೃದಯದ ಪ್ರೀತಿಯನ್ನ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನೀಡುವಂತಹ ನಮ್ಮೆಲ್ಲರ ಪ್ರೀತಿಯ ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎಚ್ ಎಂ ರೇವಣ್ಣ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ, ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಕರ್ನಾಟಕದ ಹೆಸರಾಂತ ನಾಯಕ ನಟರಾದಂಥ ಉಪೇಂದ್ರ ಅವರೇ, ಚಂದ್ರು ಅವರಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ನಾನಿದ್ದೇನೆ ಎಂದು ಹೇಳಿ ಬಾಂಬೆಯಿಂದ ಬಂದಿರತಕ್ಕಂಥ ಪಂಡಿತರವರೇ, ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಮಾನ್ಯತಾ ಗಣ್ಯರೇ ಹಾಗೂ ಚಂದ್ರು ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತು ಸಿನಿಮಾ ಪ್ರಿಯರೇ ಹಾಗೂ ಮಾಧ್ಯಮದ ಗೆಳೆಯರೇ, ಒಂದು ಸಂತೋಷ. ನಾನು ಸಿದ್ದರಾಮಯ್ಯನವ್ರನ್ನ ಕರೆದಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ತುಂಬ ಬಡ್ಜೆಟ್ ಪ್ರಿಪರೇಷನ್ನು, ಆರ್ಥಿಕ ಪರಿಸ್ಥಿತಿಯ ಚಿಂತನೆ, ಮುಂದಿನ 15ನೇ ತಾರೀಕು ರಾಜ್ಯದ ಆಯವ್ಯಯ ಮಂಡನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಪ್ರತಿ ಇಲಾಖೆಯ ಹಣ ಹಂಚಿಕೆ ವಿಷಯದಲ್ಲಿ ಭಾಳಷ್ಟು ಬೆಳಗ್ಗೆ 10 ಗಂಟೆಯಿಂದನೂ ಅವರು ಒಂದೇ ಊಟನೂ ಇಲ್ಲದೆ ಕೊಡ್ತಿದ್ರು. ಅದರಿಂದ ನಾನು ಕೇಳಿದಾಗ ಬಂದು ಅವರು ಆಶೀರ್ವದಿಸಿ ಮಾತನಾಡದೆ ಹೋದರೂ ಕೂಡ ಅವರ ಒಂದು ಆಶೀರ್ವಾದ ಚಂದ್ರ ಮೇಲೆ ಮತ್ತು ಈ ತಂಡದ ಮೇಲೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಒಂದು ಸಂತೋಷ ಅಂತ ಉಪೇಂದ್ರ ಅವ್ರು ಕೇಳಿದ್ರು, ನಿಮಗೂ ಚಂದ್ರಿಗೂ ಏನು ಸರ್ ಭಾಳ ಸಂಬಂಧ ಅಂತ. ಅದು ನಾವು ಮೊದಲನೇ ಸಿನಿಮಾದಿಂದಲೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ನನ್ನ ಸಹಕಾರ ಇತ್ತು ಅನ್ನೋದನ್ನು ಹೇಳ್ತಾ, ಇವತ್ತು ಉಪೇಂದ್ರ ಅವರು ಹೇಳಿದ ಮಾತು ನಿಜ. ರಾಜಕೀಯದಲ್ಲಿ ಎಷ್ಟು ತೊಂದರೆಗಳಿದೆಯೋ ಅಥವಾ ಮಾತುಗಳಿದೆಯೋ ಅದಕ್ಕಿಂತ ಹೆಚ್ಚು ಸಿನಿಮಾ ರಂಗದಲ್ಲಿದೆ ಅಂತ ನೋಡಿದ್ದೇನೆ ನಾನು. ಇಲ್ಲಿ ನಡೀತಕ್ಕಂಥ ಘಟನೆಗಳು ನೋಡಿದಾಗ ಒಂದು ಸಿನಿಮಾ ರಿಲೀಸ್ ಆದರೆ ಅದ್ರ ಬಗ್ಗೆ ವಿವಿಧ ಕಾಮೆಂಟ್ಗಳು ಬರ್ತವೆ. ಅದನ್ನೆಲ್ಲ ಮೆಟ್ಟಿ ನಿಂತು ಮತ್ತೆ ಧೈರ್ಯವಾಗಿ ಮಾಡ್ತಾ ಇರ್ತಕ್ಕಂಥ ಚಂದ್ರು ಧೈರ್ಯ ನಿಜವಾಗಿ ನಾವೆಲ್ಲ ಮೆಚ್ಚತಕ್ಕಂಥದ್ದು. ಅದ್ರ ಜೊತೆಗೆ ಪಂಡಿತ್ಜಿಯವರ ಆನಂದ್ ಪಂಡಿತ್ಜಿಯವರು ಕೊಟ್ಟಂಥ ಅವರ ಬೆಂಬಲ ನಮ್ಮ ಕರ್ನಾಟಕದ ಚಿತ್ರರಂಗಕ್ಕೆ ಹೊಸ ಚೈತನ್ಯ ಕೊಡುತ್ತೆ. ಅದರಲ್ಲೂ ಒಂದೇ ಬಾರಿ 5 ಸಿನಿಮಾಗಳ ಆ ಒಂದು ಅದನ್ನು ತಯಾರು ಮಾಡುವಂಥ ಸಮಯಕ್ಕೆ ಕೊಟ್ಟಿರ್ತಕ್ಕಂಥ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಅವರ ಆಶೀರ್ವಾದವನ್ನು ನೀಡಿ ಈ ಕಾರ್ಯ ಭಾರತ ಅಲ್ಲ ಸಾಗರದ ಆಚೆನೂ ಕೂಡ ಇದು ಪ್ರಶಸ್ತಿ ಅಂತ ಹೇಳ್ತಾ, ಚಂದ್ರು ಅವರ ಯಶಸ್ಸಿಗೆ ನಾವೆಲ್ಲ ಕಾರಣೀಭೂತರಾಗೋಣ. ಅದೇ ರೀತಿ ಶ್ರಮ ಇದ್ದರೆ ಏನಾದರೂ ಮಾಡ್ಬೋದು, ಛಲ ಇದ್ದರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಚಂದ್ರು ಮತ್ತೊಂದು ಹೆಸರು ಅಂತ ಹೇಳಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿಗೆ ಆರ್ ಚಂದ್ರು ಅವರ ಬಳಗ ಸದಾ ಚಿರಋಣಿ ಸರ್. ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಈಗಷ್ಟೇ ಮುಖ್ಯಮಂತ್ರಿಗಳಿಂದ ಒಂದು ಸಂದೇಶ ಕೂಡ ಬಂದಿದೆ. ಬಜೆಟ್ನ ಬಿಡುಗಡೆ ಗಣ್ಯಾತಿಥಿಗಳು
ಒಂದೇ ಒಂದು ಹೇಳಬೇಕು ಅಂದರೆ ಆರ್ ಚಂದ್ರಿಗೆ 5 ಹೃದಯ ಇದೆ. ನನಗೆ ಇವತ್ತು ಭವಿಷ್ಯ ಹೇಳಿದೆ, ಒಂದು ಸಿನಿಮಾ ಮಾಡೋದು 100 ಮದುವೆ ಮಾಡೋದಂಗೆ 5 ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ರೆ ಧೈರ್ಯ ಎಲ್ಲರೂ ಬರೋದಿಲ್ಲ. ಉಪೇಂದ್ರ ಸರ್ ಚೆನ್ನಾಗಿ ಹೇಳಿದ್ರು, ಯಾರೇ ಏನು ಹೇಳಿ ಅಂಜದೆ ಅಡ್ಕದೆ ಜಗದೆ ಯೋಗ ಆ್ಯಂಡ್ ಯೋಗ್ಯತೆ ಎರಡೂ ಇದೆ ಅವರಿಗೆ. ಯೋಗ ಯೋಗ್ಯತೆ ಇದ್ದಾಗ ಅವ್ರಿಗೆ ಒಳ್ಳೆ ಜನ ಸವಾಸ ಸಿಗುತ್ತೆ. ನೋಡಿ, ಆನಂದ್ ಪಂಡಿತ್ ಇದ್ದಾರೆ, ನಮ್ಮ ಪಾಂಡೆ ಸರ್ ಇದ್ದಾರೆ, ನಮ್ಮ 3-4 ಜನ ಮಂಜುನಾಥ್ ಅಂತಿದ್ದಾರೆ. ಇವರೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅಂದರೆ ಅವರ ಉದ್ದೇಶ ಮನುಷ್ಯನಿಗೆ ಏನಿದೆ ಅಂದ್ರೆ ಒಳ್ಳೆತನ, ಒಳ್ಳೆಯ ನಡತೆ, ವಿಧೇಯತೆ, ಸಂಸ್ಕಾರ ಇರೋದು, ಅದೆಲ್ಲವನ್ನ ಒಳಗೂಡಿಸುತ್ತೆ ವ್ಯಕ್ತಿ ಆರ್ ಚಂದ್ರ ಅವರು. ಖಂಡಿತ ಅವರ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ದೊಡ್ಡ ಆಸ್ತಿ ನೀವು. ಕನ್ನಡ ಚಿತ್ರರಂಗ ಇವತ್ತು ಇಂಟರ್ನ್ಯಾಷನಲ್ ಬೆಳೆದಿದೆ, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲಲ್ಲಿ ಎಲ್ಲರೂ ಪ್ರಪಂಚ ಎಲ್ಲ ತಿರುಗಿ ನೋಡುವಂಥ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭಗಳಲ್ಲಿ ಇಂಥ ಒಂದು ಫೈನಾನ್ಷಿಯಲ್ ಸ್ಟಿಮ್ಯುಲಸ್ ಇದ್ರೂ ಕೂಡ ಅಂತ ಒಂದು ದೊಡ್ಡ ಕಬ್ಜಾ ಅಂತ ಸಿನಿಮಾ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ನೇಮ್ ಮಾಡಿ 5 ಸಿನಿಮಾಗಳನ್ನು ಒಟ್ಟಾಗಿ ಒಂದಾಗಿ ಮಾಡ್ತಾ ಇದ್ದಾರೋ ನಿಜವಾಗ್ಲೂ ಎಂಟರು ಚಿತ್ರೋದ್ಯಮ ಅವರಿಗೆ ಆಶೀರ್ವಾದ ಮಾಡಬೇಕು, ಬೆಂಬಲ ಕೊಡಲೇಬೇಕು. ಎಂಟರು ಚಿತ್ರೋದ್ಯಮ ಪರವಾಗಿ, ವಾಣಿಜ್ಯ ಮಂಡಳಿ ಪರವಾಗಿ ಅವ್ರ ಧೈರ್ಯಕ್ಕೆ ಮೆಚ್ಚಿಕೊಂಡು, ಮುಖ್ಯವಾಗಿ ಅವರ ನ್ಯಾಯ ನಡೆದ ಸರಳತೆಗೆ ಸಿದ್ದರಾಮಯ್ಯ ಅವರು ಬಂದರು, ಹೋದರು, ಆಶೀರ್ವಾದ ಮಾಡಿದ್ರು. ಯಾಕೆ ಎಲ್ಲ ಬರ್ತಾರೆ ಅಂದರೆ ಅವ್ರ ಒಳ್ಳೆತನಕ್ಕೆ. ನಾವು ಕೂಡ ನಾನು ಅಂದ್ಕೊಂಡಿರೋ ಪ್ರಕಾರ ಇವರು ಚಿತ್ರರಂಗದಲ್ಲಿ ಭಾಳ ಸಣ್ಣದು ಹೇಳಿದ್ರು, 100 ರೂಪಾಯಿ ಇಟ್ಕೊಂಬಂದು ಅಂತ ಹೇಳಿದ್ರು. ಕಷ್ಟಗಳನ್ನು ಏನೇ ಇದ್ದರೂ ಕೂಡ 2 ಇದೆ, ಹೃದಯ ಶ್ರೀಮಂತಿಕೆ, ಬ್ರೈನ್ ಶ್ರೀಮಂತಿಕೆ ಇದೆ ಅಂತ ಉಪೇಂದ್ರ ಸರ್ ಚೆನ್ನಾಗಿ ಹೇಳಿದ್ರು. 2 ಇನ್ನು 3ನೇ ಶ್ರೀಮಂತಿಕೆ ಕೂಡ ಇದೆ ಸರ್. ಅವರಿಗೆ ಏನೇ ಬರಲಿ, ಏನಂದ್ರು ಬೆಳಗ್ಗೆ ಫೋನ್ ಮಾಡಿದಾಗ, ಸುರೇಶ್ ಅವರೇ ನೀವು ಒಬ್ಬರನ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ನಾನಲ್ಲಪ್ಪ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಫ್ಯಾಮಿಲಿ ಆಶೀರ್ವಾದ, ದೇವರ ಆಶೀರ್ವಾದ ಇಂಥ ಕೆಲಸ ಮಾಡೋಕ್ಕಾಗತ್ತು. ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ನೀವು ಯಾವತ್ತೂ ಯಾವ ಚಿತ್ರರಂಗ ಬೆನ್ನೆಲುಬಾಗಿದೆ, ತಾಯಿ ಭುವನೇಶ್ವರಿ ಯಾವ ನಿಮ್ಮ ಹಿಂದೆ ಇರ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಾಡ್ತಾ 5 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ. ಭಾಳ ಅಟ್ಲೀಸ್ಟು ಹೊಸ ಪ್ರತಿಭೆಗಳಿಗೆ ಹೊಸರಿಗೆ ಅವಕಾಶ ಕೊಟ್ಟು ಕೆಲಸ ಮಾಡುವಂಥದ್ದು. ಒಂದು ಕಾರ್ಮಿಕ ಒಕ್ಕೂಟದವರಿಗೆ ಒಂದು ಸಿನಿಮಾ ಮಾಡಿದ್ರೆ ಎಷ್ಟು 1000 ಜನ ಕೆಲಸ ಮಾಡ್ತಾರೆ. ಆ ಪುಣ್ಯ ನಿಮಗೆ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಮಾಡುವಂಥ ಕೆಲಸ ನಿಮ್ಮ ವಿಷನ್ಸ್ ಎಲ್ಲ ಸಕ್ಸಸ್ ಆಗಲಿ. 100% ಕನ್ನಡ ಚಿತ್ರರಂಗದ ಭಾಳ ದೊಡ್ಡ ನಿರ್ದೇಶಕನಾಗಿ, ನಿರ್ಮಾಪಕರ ಬಾಳಿದ್ರೆ ಅಂತ ಹೇಳ್ತಾ ನನ್ನ 2 ಮಾತು ಮುಗ್ತೀನಿ. ನಮಸ್ಕಾರ. ಆತ್ಮೀಯ ಧನ್ಯವಾದಗಳು ಸರ್. ಅಧ್ಯಕ್ಷರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮ ವೇದಿಕೆಯಲ್ಲಿ ಮತ್ತೊಬ್ಬರು ನಮ್ಮ ಕನ್ನಡದ ಖ್ಯಾತ ನಿರ್ಮಾಪಕರು, ವಿತರಕರು ಕೂತಿದ್ದಾರೆ. ಇವರು ಕೂಡ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಚಂದ್ರು ಸರ್ ಅವರಿಗೆ ಸಹಕಾರವನ್ನು ನೀಡೋರು. ಹಾಗಾಗಿ ಇದೀಗ ಜಾಕ್ ಮಂಜು ಸರ್ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುತ್ತಾ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಚಂದ್ರು ಭಾಳ ಆತ್ಮೀಯ ಸ್ನೇಹಿತರು. ಮೊದಲನೇ ಸಿನಿಮಾ ತಾಜ್ ಮಹಲ್ ಕೂಡ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ. ಅವ್ರ ಸಿನಿಮಾ ನಿರ್ಮಾಣ ಮಾಡೋ ಹಂತದಲ್ಲಿ ಈ ಪ್ರೀವಿಯಸ್ ಸಿನಿಮಾ ಕಬ್ಜಾ ಮತ್ತು ನಮ್ಮ ವಿಕ್ರಾಂತೋಣ 3 ಕೋವಿಡ್ಗಳನ್ನು ನಾವು ಇಬ್ಬರು ಅನುಭವಿಸಿದ್ವಿ. ಎಷ್ಟರ ಮಟ್ಟಿಗೆ ನಾವು ನೋವು ತಿಂದಿದ್ದೀವಿ, ಏನು ಎತ್ತ ಅನ್ನೋದನ್ನು ಭಾಳಷ್ಟು ಡಿಸ್ಕಸ್ ಮಾಡ್ತಾಯಿದ್ವಿ. ಅವರ ಒಂದು ವಿಚಾರನ ಉಪೇಂದ್ರ ಸರ್ ಮತ್ತು MN ಸುರೇಶ್ ಅವರು ಭಾಳ ಚೆನ್ನಾಗಿ ವಿಸ್ತೃತವಾಗಿ ಹೇಳಿದ್ರು. ಅದೇ ರೀತಿಯಾಗಿ ಅವ್ರ ಸ್ನೇಹಿತರಾದಂಥ ಮಂಜುನಾಥ್ ಅವರು ಬೆಳೆದು ಬಂದಂಥ ಹಾದಿ, ಅವರು ಇವತ್ತು ಎಷ್ಟರ ಮಟ್ಟಿಗೆ ಒಂದು ಸಿನಿಮಾ ಅಂತ ಇನ್ವಾಲ್ವ್ ಆಗ್ತಾರೆ, ಅದಕ್ಕೆ ಅವರ ಮನೆಯವರು ಎಷ್ಟು ಸಹಕಾರ ಇದೆ ಅನ್ನೋದನ್ನು ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಆದರೆ ಇವತ್ತೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಚಂದ್ರು, ನಾನು ನೋಡಿದ್ದೀನಿ ಮತ್ತು ನೀನು ನನಗೆ ಭಾಳಷ್ಟು ಸರಿ ಫೋನ್ ಮಾಡಿ ನೋವನ್ನು ತೋಡ್ಕೊಂಡಿದ್ಯಾ. ಬೆಳೆಯುವಂಥ ಹಂತದಲ್ಲಿ ಕಷ್ಟ ಸುಖಗಳಲ್ಲಿ ಭಾಳಷ್ಟು ಜನ ಕಾಲು ಎಳೆದಿದ್ದಾರೆ. ಆ ಕಾಲು ಎಳೆದಿರೋರ ಎದೆ ಮೇಲೆ ನಿನ್ನ ಕಾಲು ನಿಟ್ಟು ಇವತ್ತು RC ಸ್ಟುಡಿಯೋ ಕಟ್ಟಿದ್ಯಾ. ಮುಂದಿನ ದಿನದಲ್ಲಿ ನಿನ್ನ ಕಾಲು ಎಳೆದವರು, ಮಾತಾಡಿದವರು ನಿನ್ನ ಬಗ್ಗೆ ಹೊಗಳಿಕೆ ಮಾತುಗಳನ್ನ ಆಡ್ತಾರೆ ಅಂತ ನಾನು ನಂಬಿದ್ದೀನಿ. ನಿನ್ಗೆ ಒಳ್ಳೆಯದಾಗಲಿ ಚಂದ್ರು. ಥ್ಯಾಂಕ್ ಯು. ಧನ್ಯವಾದಗಳು ಜಾಕ್ ಮಂಜು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಚಂದ್ರು ಸರ್ ಮಾತನಾಡೋದಕ್ಕೂ ಮುನ್ನ ಒಬ್ಬರು ಮಾತನಾಡೋರಿದ್ದಾರೆ, ಅದಾದ್ಮೇಲೆ ಚಂದ್ರು ಸರ್ ಮಾತಾಡ್ತಾರೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನೀವು RC ಸ್ಟುಡಿಯೋಸ್ ಅಂತ ಕೇಳ್ತಾ ಇದ್ದೀರಾ. RC ಸ್ಟುಡಿಯೋಸ್ ಅಂತ ಕೂಡಲೇ ಅಲ್ಲಿ RCಲಿ ಆರ್ ಚಂದ್ರು ಅವರು ಕೂಡ ಆಗುತ್ತೆ, RCಯಲ್ಲಿ ರಾಮಚಂದ್ರೇಗೌಡರು ಕೂಡ ಆಗುತ್ತೆ. ಹಾಗಾಗಿ ರಾಮಚಂದ್ರಗೌಡರು ಹಾಗೂ ನಮ್ಮ ಆರ್ ಚಂದ್ರು ಅವರು ಅಷ್ಟು ವರ್ಷಗಳ ಸ್ನೇಹ ಸಂಬಂಧ ಅವರದ್ದು. ಒಂದು ರೀತಿಯಾಗಿ ಭ್ರಾತೃತ್ವ, ಸಹೋದರ ಸಂಬಂಧ ಅಂದರೆ ತಪ್ಪಾಗೋದಿಲ್ಲ. ಹಾಗಾಗಿ ಅವರಿಂದ ಈಗ ಶುಭ ನುಡಿ. ಎಲ್ಲರಿಗೂ ನಮಸ್ಕಾರ. ಆರ್ ಚಂದ್ರು ಬಗ್ಗೆ ಇವತ್ತು 2 ಮಾತು ಹೇಳ್ತಕ್ಕಂಥ ಸಂದರ್ಭ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು
ಕಲೆ ಅಂತಕ್ಕಂಥದ್ದು ಒಂದು ಗಣಿ ಇದ್ದಂಗೆ. ಗಣಿಯಲ್ಲಿ ಎಷ್ಟು ಕೊರೆದ್ರೆ ಅಷ್ಟು ಸಂಪತ್ತು ಸಿಕ್ಕಿದಂಗೆ ಕಲಾವಿದರು ಎಷ್ಟು ಕಷ್ಟಪಟ್ಟು ಕಲೆಯನ್ನು ಹೊರಗಡೆ ಹಾಕಿದ್ರೆ ಸಂಪತ್ತು ಸಿಕ್ಕಿದಂಗೆ. ಆರ್ ಚಂದ್ರು ಸುಮಾರು ಒಂದು 3-4 ಪಿಕ್ಚರಿಂದ ನಾವು ಜೊತೆ ಇದ್ದೀವಿ. ಶಾಶ್ವತವಾಗಿ ಅವರು ಒಂದು ಡೈರೆಕ್ಷನ್ ಜೊತೆಗೆ ಯಾರಾದರೂ ಹೆಗಲಿಗೆ ಇನ್ನೊಂದು ಅದ್ರ ಜೊತೆಗೆ ಪ್ರೊಡಕ್ಷನ್ನು ನೋಡ್ತಕ್ಕಂಥದ್ದು ಎಲ್ಲರ ಕೈಯಲ್ಲಿ ಆಗಲ್ಲ. ದೊಡ್ಡ ಭಾರನ ಹೊತ್ಕೊಂಡವರು ಇದು 3 ಪಿಕ್ಚರ್ ಆದಮೇಲೆ ಒಟ್ಟಿಗೆ 5 ಪಿಕ್ಚರ್ ಮಾಡಬೇಕಂತ ಒಂದು ಬ್ರ್ಯಾಂಡ್ ಮಾಡಬೇಕಂತ ಸಂದರ್ಭ ಹೆಂಗೆ ಬಂತು ಅಂದರೆ, ನಾವೆಲ್ಲ ಹಳ್ಳಿಯಿಂದ ಬಂದು ಸಂಸ್ಥೆ ಕಟ್ಟುವಾಗ ಬ್ರ್ಯಾಂಡ್ ಅಂತ ನಮ್ಗೆ ಗೊತ್ತಿರಲ್ಲ. 10 ವರ್ಷ ನಾನು ದುಡ್ಡು ಒಂದು ಹಾಸ್ಪಿಟ್ಲ್ ಮಾಡಿದ್ದೆ. ಅದು ಒಂದು ಟ್ರೇಡ್ ಮಾರ್ಕ್ ಇರಲಿಲ್ಲ. ಅದು ದೊಡ್ಡ ಮಟ್ಟಿಗೆ ಬೆಳೆದಿತ್ತು, ಟ್ರೇಡ್ ಮಾರ್ಕ್ ಇಲ್ಲ ಅಂತೇಳಿ ಈಗಾಗಲೇ ಒಂದು 6 ತಿಂಗಳಲ್ಲಿ ಟ್ರಯಲ್ ಲೈಫ್ ಅಂತ ಒಂದು ಬ್ರ್ಯಾಂಡ್ ಮಾಡಿ ದೊಡ್ಡ ಮಟ್ಟಿಗೆ ಲಾಂಚ್ ಮಾಡಿ ಇವತ್ತು ಸಕ್ಸಸ್ ಆಗಿದೆ. ಅದು ನೋಡಾದ್ಮೇಲೆ ಚಂದ್ರು ಅವರು ಕೂಡ ಪ್ಯಾನ್ ಇಂಡಿಯಾ ಫಿಲಮ್ ಮಾಡೋಕ್ಕೆ ಶುರು ಮಾಡಿದ್ದಾದ್ಮೇಲೆ ಈಗಾಗಲೇ ಒಂದು 5 ಪಿಕ್ಚರ್ನ ಮಾಡಬೇಕು, ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತೇಳಿ ಈ ಒಂದು ದೊಡ್ಡ ಸಾಹಸ ಕೈ ಹಾಕಿದ್ದಾರೆ. ಸಾಹಸ ಮಾಡುವಾಗ ಮೆಟ್ಲು ಹತ್ತುವಾಗ ಜಾರ್ತದೆ, ತಲೆ ಕೆಡಿಸ್ಕೊಳಂಗಿಲ್ಲ. ನಿಮಗೆಲ್ಲ ನಾವು ಮೆಟ್ಲಿಗೆ ಏನಾದರೂ ಸಪೋರ್ಟ್ ಮಾಡ್ತೀವಿ ಅಂತ ನಾವು ನಿಂತು ಇವತ್ತು ಆ ಸಾಹಸಕ್ಕೆ ನಾವು ನಿಂತಿದ್ದೀವಿ. ಚಂದ್ರು ಹೇಳಿದ್ರೆ ಒಂದೇ ಮಾತು, ಯಾವುದೇ ಕಾರಣಕ್ಕೆ ಯಾವುದ್ರಲ್ಲೂ ಕುಗ್ಗಂಗಿಲ್ಲ. ನಿಮ್ಮಲ್ಲಿ ಕಲೆ ಇದೆ, ಗಣಿ ಇದೆ, ಗಣಿಯಲ್ಲಿ ನೀವು ಸಂಪತ್ತನ್ನ ನೀವೆಲ್ಲ ಕೊರೀರಿ ಅಂತೇಳಿ ಅವರೊಂದು ಈ ಒಂದು ಸಂದರ್ಭದಲ್ಲಿ ಆಲ್ ದ ಬೆಸ್ಟ್ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ರಾಮಚಂದ್ರೇಗೌಡ್ರೆ. ನಿಮ್ಮ ಪ್ರೀತಿ ಸ್ನೇಹ ಇದೇ ರೀತಿ ಸದಾ ಮುಂದುವರಿಲಿ. ಇದೀಗ ನೀವೊಂದು ಸ್ಫೂರ್ತಿದಾಯಕ ಕಥೆಯನ್ನು ನೋಡುವಂತಹ ಸಮಯ. ನೀವು ತೆರೆಯ ಮೇಲೆ ನೋಡುವಾಗ ಅದು ಪುಟ್ಟದಾಗಿ ಕಾಣಿಸುತ್ತೆ, ಯಾಕಂದರೆ ಅಷ್ಟು ಚಿಕ್ಕದಾಗಿ ನಿಮ್ಮ ಮುಂದೆ ತೋರಿಸ್ತಾರೆ. ಆದರೆ ಒಬ್ಬ ರೈತನ ಮಗ ಸಿನಿ ರೈತ ಹೇಗಾದ ಅನ್ನುವಂತಹ ಕಥೆಯನ್ನು ನೀವೀಗ ನೋಡ್ತೀರಾ. ಬಡ ಕುಟುಂಬದಲ್ಲಿ ಬಂದಿದ್ರು ಕೂಡ ಸಿನಿಮಾದ ಕನಸು ಕಾಣುವ ಕಣ್ಣುಗಳಿಗೆ ಸಿನಿ ಬೆಳಕಾಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಗಲಿರೋದು ನೋಡದೆ ಪರಿಶ್ರಮವನ್ನು ಪಟ್ಟು ಇದೀಗ ವ್ಯಕ್ತಿಯಾಗಿದ್ದಂತಹ ಚಂದ್ರು ಅವರು ಒಂದು ಸಂಸ್ಥೆಯಾಗಿ, ಪ್ಯಾನ್ ಇಂಡಿಯಾ ಸಂಸ್ಥೆಯಾಗಿ ನಿಮ್ಮೆಲ್ಲರ ಮುಂದೆ ಅಷ್ಟೇ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಹಾಗಾದರೆ ಈ ಜರ್ನಿ ಅಷ್ಟು ಸುಲಭದ? ಅದಕ್ಕೆ ಉತ್ತರ ಇದೀಗ ನಿಮ್ಮ ಮುಂದೆ ಒಂದು ಸ್ಪೆಷಲ್ ವಿಡಿಯೋ ಮೂಲಕ. ಭಾಳ ಕಷ್ಟ ಅಂತ ಎಲ್ಲ ಇಡೀ ಇಂಡಸ್ಟ್ರಿ ಮಾತು, ಇಡೀ ಪ್ಯಾನ್ ಇಂಡಿಯಾ ಡೈರೆಕ್ಟರ್ ಅವರು ಯಾವಾಗಲೇ ಅಂಥ ಒಬ್ಬ ಬುದ್ಧಿವಂತ ನಿರ್ದೇಶಕ, ಹೃದಯವಂತ ನಿರ್ದೇಶಕ ನನ್ನ ಜೊತೆ ನಾನು ಇದ್ದೀನಿ ಅಂತ ನನಗೆ 3 ಚಿತ್ರಗಳು ಕೊಟ್ಟು ಯಾವತ್ತೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ. ಉಪ್ಪಿ ಸರ್ ಅವರು ಇದ್ದಾರೆ, ಅವ್ರಿಗೂ ಹೊಂದಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಇವೆಂಟ್ಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು. ನನ್ನ ಕಬ್ಜಾ ಸಿನಿಮಾನ ಹಿಂದಿಗೆ ತೆಗೆದುಕೊಂಡಂತಹ ವಿತರಕರು, ಉದ್ಯಮಿಗಳು ಆದಂಥ ನಮ್ಮ ಆನಂದ್ ಪಂಡಿತ್ ಸರ್. ಅಲ್ಲಿ ಹೋದಾಗ ನಾನು ಒಂದು ವೇದಿಕೆಯಲ್ಲಿ ನೋಡಿದ್ದೇನೆ ಅಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನ್ನಿಸ್ತು. ಅಮಿತಾಬ್ ಬಚ್ಚನ್ ಸಾಲಿಂದ ಹಿಡಿದು ಇಂಥವ್ರು ಇಲ್ಲ ಅಂದಿಲ್ಲ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವರು, ಅಮೀರ್ ಖಾನ್ ಅವರು, ಎಲ್ಲ ಹೀರೋಗಳು ನಮ್ಮ ಆನಂದ್ ಪಂಡಿತ್ ಜಿ ಅವರ ಬರ್ಡೇಯಲ್ಲಿ ಆನಂದ್ ಪಂಡಿತ್ ಭಾಯ್ ಅಂತ ಬಂದು ಅದು ವೇದಿಕೆ ಹತ್ತಿದೆ ಮುಂದೆ ಕೂತು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ಮಾಡಿದ್ದು ನಾನು ನೋಡಿದೆ. ಅಂಥ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಜಿ ಇವತ್ತು ನಮ್ಮ ಈ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ RC ಸ್ಟುಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಮತ್ತು ಚಂದ್ರು ನೀನೇನೇ ಮಾಡೋಣ ನಾನು ಇರ್ತೀನಿ ಅಂತ ನನಗೆ ಪ್ರೆಸೆಂಟರ್ ಆಗಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನೂರಾರು ಕೊಂಕುಗಳ ಮಧ್ಯೆ ನನ್ನ ಕೊಂಕು ತಲೆ ಕೆಡಿಸ್ಕೊಳ್ಳೋದು ನಾನು ಪಾಸಿಟಿವ್ ಉಪ್ಪಿ ಸರ್ ಇದ್ದಂಗೆ ಅವರ ಅಭಿಮಾನಿ, ನಾನು ಪಾಸಿಟಿವ್ ಹೋಗ್ತೀನಿ. ನನಗೆ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ, ನಮ್ಮ ಅಲಂಕಾರ ಪಾಂಡ್ಯನ್ ಸರ್, ನಾಳೆ ಚಂದ್ರು ಜೆಂಟ್ಲ್ಮನ್ ನನ್ನ ಹುಡುಗ ಅಂತ, ಅವ್ರು ನನಗೆ ಸ್ನೇಹ ಆಗುತ್ತೆ. ಕಬ್ಜಾದಲ್ಲಿ ನಾನು ಬರಹಗಾರನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ ಅದು ಕಷ್ಟಪಟ್ಟೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತೊಗೊಂಡಿದ್ದಲ್ವಾ, ಸೊ ಅದು ನನ್ನ ಕಬ್ಜಾ ಮಾಡ್ಕೊಂಡಿತ್ತು. ಎನಿವೆ ನಾನೇ ನೋಡಿಕೊಂಡೆ.
ಆವಾಗ ನನಗೆ ಅವ್ರು ನನ್ನ ಜೊತೆಗೆ ನಿಲ್ತಾರೆ. ಈ ಎಂಟು ಜರ್ನಿ ನಾನು ಇರ್ತೀನಿ ಅಂತ ಪರಿಪೂರ್ಣವಾದ ಮೇಲೆ ಚಂದ್ರು ನೀನು ಜರ್ನಿ ಮಾಡೋದು ನಿನ್ನ ಜೊತೆ ಮಾಡಬೇಕು. 100 ಜನ 100 ಹೇಳಿ ಒಟ್ಟೋಗಿ ನಾನು ನಿನ್ನ ಜೊತೆ ಇರ್ತೀನಿ, ಯಾಕಂದ್ರೆ ಕರೆಕ್ಟಾಗಿ ನಾನು ನಡ್ಕೊಂಡಿದ್ದೀನಿ. ಸೊ ನೀನು RC ಸ್ಟುಡಿಯೋಸ್ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪನಿಗೆ. ಸೊ ನಮ್ಮ ಅಲಂಕಾರ ಪಾಂಡ್ಯ ಸರ್ ಜಾಯ್ನ್ ಆಗಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಸ್ವಂತ ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರ ಗೌಡರು. ನಾನು 3 ಸಿನಿಮಾಗಳ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನನಗೆ ಮುಂದೆ ನಿರ್ಮಾಪಕರು ಇರಲ್ಲ, ನಾನು ಇದೀನಿ ನೀನು ಮಾಡೋ 2 ನೀನೇ ಇರಬೇಕು ಅಂತ ಯಾವಾಗಲೂ ನಿಂತು ಇವತ್ತು RC ಸ್ಟುಡಿಯೋಸು ಅವರ ಇನ್ಸ್ಪಿರೇಷನ್ ಅವರು. ಅಂದರೆ ನಾನು ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತು ಅವರು ನಾನು ಇಷ್ಟಪಡ್ತಕ್ಕಂಥದ್ದು. ಸೊ ಹೀಗೆ ನನಗೆ ಒಂದು 4 ಪಿಲ್ಲರ್ಗಳು, ಆನಂದ್ ಪಂಡಿತ್ಜಿ, ನನ್ನ ಅಣ್ಣ ರೇವಣ್ಣ ಸಾಹೇಬರು ಆಲ್ವೇಸ್ ನನಗೆ ಲಕ್ಷ್ಮಣದಿಂದ ಹಿಡಿದು ಅಣ್ಣ ನನಗೆ ಬೇಕು ಅಂದರೆ ಬೈದ್ಕೊಂಡಾದರೂ ನಾನು ಹೋಗಿ ನನ್ನ ಅಣ್ಣ ಹತ್ರ ಹೋಗಿ ಇಸ್ಕೊಂಡ್ಬರ್ತೀನಿ, ಎಲ್ಲದಕ್ಕೂ ನಿಂತಿದ್ದಾರೆ ನನ್ನ ಅಣ್ಣ. ಅದಾದಮೇಲೆ ನಮ್ಮ ಮಂಜುನಾಥ ಹೆಗಡೆ ಸಾಹೇಬರು, ಅವ್ರ ಬಗ್ಗೆ ನಿಮ್ಗೆ ಚಿಕ್ಕ ಪರಿಚಯ. ಒಂದು 500 ಎಕರೆ ಇದೆ ಅವ್ರದ್ದು, ಒಂದು ಶ್ರೀಗಂಧ ತೋಟ ಇದೆ. ಒಂದು ತುಂಬ ಈಗ ಕೋಟ್ಯಾಂತರ ರೂಪಾಯಿ 3 ಕೋಟಿ ಅದು ಅವರ ತಂದೆ ನೆಟ್ಟಿದ್ರು ಅಂತ ಹೇಳಿ ಒಂದು ಮರನ್ನು ಕೂಡ ಪರಿಸರ ಪ್ರೇಮಿ ಅವರು ಸೇಲ್ ಮಾಡಿದೆ. ಆ ಪರಿಸರವನ್ನು ಕಾಪಾಡ್ಕೊಂಡ್ಬಂದಿಲ್ಲ ಅವರ ಹೆಗ್ಗಳಿಕೆ. ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಈ ಥರದವರೆಲ್ಲ ದೊಡ್ಡ ದೊಡ್ಡ ಲೆಜೆಂಡ್ ಜೊತೆ ಇರೋದ್ರಿಂದ ನಾನು RC ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ. ತುಂಬ ಹೊತ್ತಾಗಿದೆ. ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ತಾ. ಮತ್ತು ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲತ್ತದಕ್ಕೂ ಒಂದು ಶಕ್ತಿ ಬೇಕು, ಮತ್ತು ಯೋಗ ಬೇಕು, ಯೋಗ್ಯತೆ ಬೇಕು. ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ, ಯೋಗ್ಯತೆ ಒಂದೇ ನಂಬೋದು. ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ, ಕೆಲವರು ಮೆಟ್ಲತ್ಕೊಂಡು ಬೇಗ ಬರ್ತದೆ, ನಿಧಾನ ಸ್ವಲ್ಪ ಲೇಟ್ ಆಗೋದು ಅಷ್ಟೇ, ಬಟ್ ಗೋಲ್ ಒಂದೇ ಇರುತ್ತೆ. ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳಬೇಡ ಅಂತ ಕರ್ಕೊಂಡು ಹೋಗ್ತಾ ಇರೋರು ನನ್ನ ಮಾಧ್ಯಮ ಮಿತ್ರರು. ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತರ ಮಗ ಅಥವಾ ಇನ್ನೇನೋ ಅಂತ ನಾನು ಯಾವತ್ತು ಕಡೆಗಣಿಸ್ದೆ. ಇವತ್ತು ನೀವು ನಿಂತಿದ್ದೀರಾ, ಎಲ್ಲರಿಗೂ ನನಗೆ ಎಮೋಷನ್ ಆದರೆ ಸಾರಿ, ಕೆಲವೊಂದು ನಿಲ್ಸ್ಕೊಂಡು ಏನಾಗುತ್ತೆ. ಎನಿವೆ ಇದೊಂದು ನನ್ನ ಜೀವನದಲ್ಲಿ ಇದೊಂದು ಮಹತ್ತರವಾದ ಘಟ್ಟ. ನಾನು ಒಬ್ಬಂಟಿಯಾಗಿ 12 ಸಿನಿಮಾ ಮಾಡಿದ್ದೀನಿ. ಈಗ ನನಗೆ ಒಂದು ದೊಡ್ಡ ತಂಡ ಸಿಕ್ಕಿದೆ, ಅದಕ್ಕೆ 5 ಸಿನಿಮಾ ಮಾಡ್ತೀನಿ. ನನಗೆ 5 ಸಿನಿಮಾ ಕಷ್ಟನೇ ಇಲ್ಲ. ನಿಮ್ಮ ಆಶೀರ್ವಾದ ಇದ್ದರೆ 50 ಸಿನಿಮಾ ಮಾಡ್ತೀನಿ. ಯಾಕೆ ಅಂತಂದರೆ ನನ್ನ ಟೀಮ್ ಆಗಿದೆ, ನಾನು ಆ ಥರ ಉಳಿಸ್ಕೊಂಡಿದ್ದೀನಿ. ಅದೆಲ್ಲ ನಾವು ಮಾತಾಡೋಕ್ಕೂ ಆಗಲ್ಲ. ಆನಂದ್ ಪಂಡಿತ್ಜಿಯವ್ರ ಅಪಾಯಿಂಟ್ಮೆಂಟು ಸಿಗಲ್ಲ. ಅವರು ಒಂದಿನ ಓದಿದವರು 1 ನಿಮಿಷ ಅಪಾಯಿಂಟ್ಮೆಂಟ್ ಇದ್ದು, ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಅಂತ ಬೇರೆ ಮೀಟಿಂಗ್ ಇತ್ತು ಅಂದರು. ಸೊ ಇವರೆಲ್ಲರ ಆಶೀರ್ವಾದ ಇದೆ, ನಿಮ್ಮ ಸಪೋರ್ಟ್ ಇದೆ. ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ. ಒಂದು ಮಾತನ್ನ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು, ನಿರ್ದೇಶಕರು, ನಿರ್ಮಾಪಕರು, ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ NN ಸುರೇಶ್ ಸರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು. ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್. ಅವ್ರ ಅಧ್ಯಕ್ಷರಾಗುವಾಗಲೇ ಅಣ್ಣ ನೀವು ನಿಂತ್ಕೊಳ್ಳಿ, ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ, ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ ಚಂದ್ರವ್ರು ಎಲ್ಲ ಇರಬೇಕು ಆವಾಗಲೇ ಹೇಳಿದೆ. ಆ ಥರದ ವ್ಯಕ್ತಿಗಳಿರಬೇಕು. ಅವರು ಕೂಡ ಅಣ್ಣ ನೀವು ಬರಬೇಕು ಅಂದರೆ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು. ಈ ಒಂದು ಸ್ಪಷ್ಟನೆ ಕೊಡುವಂಥ ಟೈಮ್ ಅಲ್ಲ, ಆದರೂ ಕೂಡ ನಾನು 5 ಸಿನಿಮಾ ಮುಹೂರ್ತಗಳು ಎಲ್ಲ ಕಥೆಗಳು 10 ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ. ಮಾಡಿದ್ರೆ ಬೇರೆ ಥರ ಮಾಡಬೇಕು. ಕೈ ಹಾಕಿದ್ರೆ ಲೈಟ್ ಕಂಬ ಹೊಡಿಬಾರ್ದು, ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋ, ಕಲ್ಲು ಹೊಡಿಬೇಕು ಅನ್ನೋದು ನಾನು. ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಚಂದ್ರಲೋಕ ಕೈ ಇಲ್ಲ ಆಗುತ್ತೆ, ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಇಂಡಿಯಾ ಚಂದ್ರದ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ. ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ. ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರು, ಯಾರು ಅಮೆರಿಕದವರು ಪ್ರಯತ್ನ ಪಟ್ಟರು, ಒಂದು ಇಂಡಿಯನ್ಸ್ ಪ್ರಯತ್ನ ಪಡುವಾಗ ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ. ಲ್ಯಾಂಡಿಂಗ್ ಒಳ್ಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ, ನಾಟ್ ಎ ಫೇಲ್ಯೂರ್, ಕ್ರ್ಯಾಶ್, ಬಟ್ ದಟ್ ಇಸ್ ಅ ರೋಡ್. ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ, ದಟ್ ಈಸ್ ಕಾಲ್ಡ್ RC ಸ್ಟುಡಿಯೋಸ್. 5 ಸಿನಿಮಾ ಬರುತ್ತೆ. ಸಿನಿಮಾಗಳು ಬಂದಾಗೆಲ್ಲ NN ಸುರೇಶ್ ಹೇಳಿದಂಗೆ ಇಂಡಸ್ಟ್ರಿ ಒಳ್ಳೇದ್ರಿ, ನಮಗಲ್ಲ. ನಾನು ಗೌಡ್ರ ಜೊತೆ ಸೇರಿಬಿಟ್ಟು ಗೌಡ್ರ ನಾನು ರಿಯಲ್ ಎಸ್ಟೇಟ್ ಬರ್ತೀನಿ 100 ಎಕರೆ ಲೇಔಟ್ ಮಾಡೋದು ಅನ್ಬೋದು. ಅದಲ್ಲ, ದೇವರು ನಮ್ಮ ತಂದೆ ಹಾಕಿದ್ದಾರೆ ನೀನು ಇಲ್ಲಿ ಇರು ಅಂತ. ಒಂದು ಸಿನಿಮಾ ಮಾಡಿದ್ರೆ 1 ಕೋಟಿದಾಗಲಿ 100 ಕೋಟಿದಾಗಲಿ ಅದು ಇಂಡಸ್ಟ್ರಿಯಲ್ಲಿ ಎಲ್ಲರೂ ಊಟ ಮಾಡ್ತಾರೆ, ಎಲ್ಲರೂ. ಸೊ ಹಾಗಾಗಿ ನಾವು ಇಂಡಸ್ಟ್ರಿಯಲ್ಲಿ ಗೌರವಿಸೋಣ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರೋ ಮೊನ್ನೆ ಒಂದು ಚಿಕ್ಕ ಫೋನ್ ಮಾಡಿದ್ರು, ಅವ್ರ ಹೆಸರನ್ನ ಹೇಳಲ್ಲ. ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೇದೇ ಮಾಡಿದ್ರು ನಮ್ಮ ರೇವಣ್ಣ ಸಾಹೇಬರು ನನ್ನನ್ನು ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ. ತಪ್ಪು ನೋಡೋದು ಏನೋ ಹಿಂಗಂತ ಇದ್ದಾರೆ, ಏನೋ ಇದು ಅಂತಾರೆ. ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಹಾಕ್ತಾರೆ, ಅಣ್ಣ ಎಲ್ಲ ಅಣ್ಣ ಹಿಂಗೆ ಮಾಡಿಬಿಟ್ಟೋಣ ಅಣ್ಣ. ದೊಡ್ಡ ಒಬ್ಬ ನಿರ್ಮಾಪಕರು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡಲ್ಲ, ಶಾಕ್ ಆಗ್ಬಿಡ್ತೇನೆ ನನಗೆ. ಹೌದಾ ಚಂದ್ರು ಆ ರೀತಿಯಿಂದ ಫೇಸ್ ಮಾಡ್ಬಿಡೋಣ ಅಂದರೆ ನಾನು ಇಂಡಸ್ಟ್ರಿ 100 ಕೋಟಿ ಹಾಕಿ ತಪ್ಪ ನಾನು. ಇವರೆಲ್ಲರಿಗೂ
ಇಷ್ಟು ಜನ ಕೆಲಸ ಕೊಡ್ತಿದ್ದಪ್ಪ ನಾನು, ಇವೆಲ್ಲ ಕಾಡ್ತು. ಅದೆಲ್ಲ ಸರ್, ಕೆಲಸ ಮಾಡಿ. ಯಾಕಂದ್ರೆ ನಾನು ಯಾರನ್ನೂ ಹರ್ಟ್ ಮಾಡೋದು, ಪಾಸಿಟಿವ್ ಮಗು, ನಾನು ಪಾಸಿಟಿವ್ ಕೆಲಸ ಮಾಡೋನು. ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳಗೆ ಬೀಳ್ತಿದ್ವಿ. ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಮಾಡಿದ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ. ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ, ರಜನೀಶ್ ಅವ್ರದ್ದು ಫ್ಲಾಪ್ ಆಗುತ್ತೆ, ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ. ನಮ್ದು ಕೂಡ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು. ಸರ್ಕಾರಕ್ಕೆ ನೀವು ನಂಬಬೇಕು, ಓಪನ್ ಆಗಿ ಹೇಳ್ತಾ ಇದ್ದೀನಿ, 20 ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾ ಇಂದ. ಓಪನ್ ಆಗಿ ಹೇಳ್ತಾ ಯಾರಾದ್ರೂ ಹೇಳ್ತಾರ? 20 ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ. ಎಷ್ಟು ಜನ ಊಟ ಮಾಡಿರ್ತಾರೆ? ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು? ಸೊ ಇದನ್ನೆಲ್ಲ ಮನಗಾಣ್ಬೇಕು. ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಐ ಸಿನಿಮಾ RCC ಆಗಲ್ಲ. ಅದರಿಂದ ನಾನು ಒಬ್ಬ ಇಲ್ಲ, ಒಂದು ಟೀಮ್ ಇದೆ, ಒಂದು ಶಕ್ತಿ ಇದೆ, ಎಲ್ಲರೂ ಸೇರ್ಬೇಕು, ಎಲ್ರಿಗೂ ಇರುತ್ತೆ ಇದು. ಇದನ್ನ ನಾನು ಯಾರನ್ನೂ ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಅಥವಾ ಇನ್ನೇ ಮಾಡೋದು. ಒಂದು ಪಾಸಿಟಿವಿಟಿ ಇಂಡಸ್ಟ್ರಿ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಚಂದ್ರು ಇಂದನೋ, ಇನ್ನೊಬ್ಬ ಡೈರೆಕ್ಟರ್ ಇಂದನೋ, ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೂ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಇಲ್ಲ, ಕನ್ನಡ ಸಿನಿಮಾಗಳು ನೋಡ್ತಿಲ್ಲ, ತಪ್ಪು ನಮ್ಮದು. ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು, ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು. ಅದು ಯಾರಿಂದ ಸಾಧ್ಯ? ಮಾಡೋಣ, ಇದೇ ಸಿನಿಮಾ ಮಾಡೋಣ, ಎಲ್ಲರೂ ತಾಕತ್ತಿದೆ. ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ, ಕಣ್ಮುಂದೆ ನೋಡ್ತಿದ್ರೆ ಕತೆ ಹೇಳಕ್ ಬರ್ತಾರೆ, 2 ದಿನ ಅಲ್ಲಿಸ್ತಾರೆ, ಕತೆ ಪ್ರೊಡ್ಯೂಸರ್ ಕೊಡಲ್ಲ. ಅದೆಲ್ಲ ಸರ್, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಾಗ ಕನ್ನಡ ಸಿನಿಮಾಗಳೇ ನೋಡ್ತಾರೆ. ಯಾರ್ಯಾರು ಏನೇನೋ ಹೇಳ್ತಿದ್ರು. ನೀವು ಇವತ್ತು ಮುಂಬೈಗೆ ಹೋದ್ರೆ ಗೊತ್ತಾ ಸರ್, ಕಬ್ಜಾ, ಕಾಂತಾರ, KGF 3 ಇರೋದು. ಮಾತಾಡಕ್ಕೆ ಇರೋದು 3 ಸಿನಿಮಾ ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸತ್ಯ ಇದು ಭಾಗ ನಿಮ್ಗೆ ಗೊತ್ತಿಲ್ಲ, ಮಾತಾಡ್ಕೊಳ್ಳಿ. ಕಬ್ಜಾ, ಕಾಂತಾರ, KGF ಅಂತಾರೆ. ಅಂದ್ರೆ ನಾನು ಎಲ್ಲಾ ಸಿನಿಮಾನು ಮಾಡಿದ್ದಾರೆ, ಎಲ್ಲರದೂ ಕಾಟ್ಯಾರ ಚೆನ್ನಾಗಿ ಹೋಗ್ತಿದೆ. ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು. ನಮ್ಮ ವಿಕ್ರಾಂತರೋಣ, ಮಂಜಣ್ಣ, ವಿಕ್ರಾಂತರೋಣ ಮತ್ತೆ ಈ 4 ಸಿನಿಮಾಗಳು ಬಂದಿದ್ರಿಂದಲೇ ನಮ್ಮ ಎಲ್ಲರೂ ಮಾತಾಡೋಂಗಾಗಿತ್ತು. ನಾವು ಕೂಡ ಸಾಕು ಒಂದು ಲೈಟ್ ಒಂದು ತಲೆ ಹೊಡ್ಕೊಂಡು ಆಗ್ತಿರ್ಲಿಲ್ಲ ಸರ್. ಸಕ್ಸಸ್ಸು ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ, ಎಲ್ಲರೂ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಒಂದೇ ಮನೆಯವರು. ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ, ಇಲ್ಲೇ ಇರೋಣ, ಪಾಸಿಟಿವ್ ಆಗಿರೋಣ, ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ ತಗೊಂಡೋಗೋಣ. ಫಾರ್ ಕೈಂಡ್ ಇನ್ಫಾರ್ಮೇಶನ್, ನಾವು ಯಾರು ಅಮೆಜಾನ್, OTT, ಇನ್ನೊಂದು ಮತ್ತೊಂದು ಯಾರಿಂದ ಯಾರು ಆಗಲ್ಲ ಸರ್. ಅವರು ಬುದ್ಧಿವಂತರು, ಮಲ್ಟಿನ್ಯಾಷನಲ್ ಕಂಪನಿಗಳೆಲ್ಲರೂ. 16 ಜನ ಕತೆ ಕೇಳಿದ್ರು ಕಬ್ಜಾನ, ಗೊತ್ತಾ ಸರ್? ಅವ್ರಿಗೆ ಜಡ್ಜ್ಮೆಂಟ್ ಇರ್ಲಿಲ್ವಾ? 4 ಅವರ್ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್, ಅವ್ರ ಜಡ್ಜ್ಮೆಂಟ್ ಇರ್ಲಿಲ್ವಾ? ದೇವರು ಕೊಡೋನು ಸರ್. ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತಾನೆ ಮಾಡ್ತಾರೆ, ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ. ಕೆಲವರು ಯೋಗ ಅರ್ಜೆಂಟ್ ಹೇಳಿದ್ರೆ ಲಿಫ್ಟಲ್ಲಿ ಹೋಗಿ ಕೆಲವರು ಆಗುತ್ತೆ, ವಾತಾವರಣ ಸಿಚುವೇಶನ್ ಬಂದಿರೋ ಸಿನಿಮಾ ಆಗುತ್ತೆ. ನಾವು ಸ್ವಲ್ಪ ಲೇಟ್ ಆಗಿ ಬರ್ಬೋದು ಅಷ್ಟೇ, ನಾವು ಇಲ್ಲಿವರು ಬಂದಿದ್ದೀವಿ. ಎನಿವೇ ಸರ್, ನಿಮ್ಮೆಲ್ಲರ ಆಶೀರ್ವಾದ RCC ಸ್ಟುಡಿಯೋ ಮೇಲೆ ಇರಲಿ. ನಾನು ಮುಂದೆ ಒಂದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ, ನನ್ನ ಹೆಸರು ಹೇಳ್ತಾ ಮಾತಾಡ್ತೀನಿ. ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು, ನಿರ್ದೇಶಕರಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು, ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು. ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ ಹೋಗಿ RCC ಸ್ಟುಡಿಯೋ ಸ್ಟಾರ್ಟ್ ಮಾಡಿಲ್ಲ ಸರ್. ನಿಮ್ಮ ಚಂದ್ರು ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಗಳೂರಲ್ಲಿ ನಿಂತ್ಕೊಂಡು RCC ಸ್ಟುಡಿಯೋ ಲಾಂಚ್ ಮಾಡಿದೆ, ಕನ್ನಡಿಗರಾಗಿ, ಕನ್ನಡದ ಸಿನಿಮಾ, ಕನ್ನಡದ ಬ್ಯಾನರು. ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ, ನನಗೆ ಡೈರೆಕ್ಟ್ ಮಾತಾಡಿ. ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ, ನನಗೆ ಮಾತಾಡಿ, ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ. ಆ ಥರದ್ದು ಏನಾದರೂ ಇತ್ತು ಅಂದರೆ ಓಕೆನಾ ಸರ್? ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು. ನಾನು 10 ತಿಂಗಳಿಂದ ಮಾತಾಡಿರಲಿಲ್ಲ. 10 ತಿಂಗಳಿಂದ ಹಂಗಂತ ನಾನು ಬೇಜಾರೇನಾಗಿರಲಿಲ್ಲ. 10 ತಿಂಗಳು ನಾನು 5 ಸಿನಿಮಾ ರೆಡಿ ಮಾಡ್ತಿದ್ದೆ, ರೆಡಿ ಆಗಿದೆ. ಈಗ ಒಂದೊಂದು ಸಿನಿಮಾ ಒಂದೊಂದು ಥರ ಇದೆ. ಆದಷ್ಟು ಬೇಗನೆ ಒಂದೊಂದು ನನಗೆ ಫ್ಲೋರ್ ಹೋಗುತ್ತೆ. ನನ್ನ ಟಾರ್ಗೆಟ್ ಈ ವರ್ಷ, ಒಂದು ವರ್ಷದಲ್ಲಿ 5 ಸಿನಿಮಾ ಬಿಡುಗಡೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಆನಂದ್ ಪಂಡಿತ್ಜಿ, ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ. ನಾನು ಮೊನ್ನೆ ಹೋದಾಗಲೂ ಕೂಡ ಚಂದ್ರು ನೀನು ಏನು ಮಾಡಿದ್ರು ನಾನು ಇದನ್ನು ಕಣೋ, ನೀನು ಮಾಡ್ತೀಯ, ನನಗೆ ಹೋಪ್ ಇದೆ ಅಂತ. ನನಗೆ ಯಾರೋ ಒಬ್ರು ಕನ್ನಡದಿಂದ ಫೋನ್ ಮಾಡಿದ್ರಂತೆ, ಚಂದ್ರು ಸೋತಿಲ್ಲ ಕಣೋ, ಚಂದ್ರು ಗೆಲ್ತಾರೆ ಅಂತ ಹೇಳಿದಂತೆ. ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಮ ಋಣಿಯಾಗಿರ್ತೀನಿ. ಉಪ್ಪಿ ಸರ್ ನನಗೆ ಯಾವತ್ತೂ ನನಗೆ ಅವ್ರು ಹೇಳಿದ್ರೆ ಇಲ್ಲಿ ಶ್ರೀಮಂತಿಗೆ ಇರಬೇಕು, ಇಲ್ಲಿ ಅಲ್ಲ ಅಂತ ಹೇಳಿದ್ರ ಸತ್ಯ. ನಾನು ಉಪ್ಪಿ ಸರ್ನ ಫಾಲೋ ಮಾಡ್ತಾ ಬಂದನು. ಥ್ಯಾಂಕ್ ಯು ಉಪ್ಪಿ ಸರ್. ಆನಂದ, ನಮ್ಮ ಅಲಂಕಾರ ಪಾಂಡ್ಯ ಸರ್, ರೇವಣ್ಣ ಸಾಹೇಬರು, NN ಸುರೇಶ್ ಸರ್, ಕೃಷ್ಣ ಅವರು, ನಮ್ಮ ಗುರುಗಳು ಮಂಜುನಾಥ ಹೆಗಡೆ ಅವರು, ಜಾಕ್ ಮಂಜಣ್ಣ, ನನ್ನ ಅಣ್ಣ ರಾಮಚಂದ್ರ ಗೌಡರು, ಎಲ್ಲ ನೀವುಗಳು, ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೆಳಕ್ ಬಿಟ್ಟಿಲ್ಲ ಸರ್. ನನಗೆ ಗೊತ್ತು ಬೇರೆ ಏನೇ ಆಗಿದ್ರು ಏನೇನೋ ಆಗಿರೋದು, ನನ್ನನ್ನು ಬೇರೆ ಏನಲ್ಲ, ಒಂದು ಒಳ್ಳೆ ಸಿನಿಮಾ ಪ್ರೇಮಿ, ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೆಳಕ್ ಬಿಟ್ಟಿಲ್ಲ ಸರ್. ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ RCC ಸ್ಟುಡಿಯೋ ಮೇಲೆ ಇರಲಿ. RCC ಸ್ಟುಡಿಯೋ ಚಂದ್ರು ಒಬ್ಬನಲ್ಲ ಸರ್, ಇದು RCC ಸ್ಟುಡಿಯೋ ಈಗ ಒಂದು ಕಂಪನಿ ಸರ್. ಮುಂಚೆ ನಾನು ಸೋಲೋ ಇದ್ದೆ, ಈಗ ಒಂದು ಕಂಪನಿ ಆಗಿದೆ, ಅದೊಂದು ಸಂಸ್ಥೆ ಆಗಿದೆ. ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಅವ್ರು ಹೇಳಿದ ಹಾಗೆ ಲಿಫ್ಟಲ್ಲಿ ಹೋದರೆ ಪವರ್ ಕಟ್ ಆಗಿ ಪಯಣಕ್ಕೆ ವಿಘ್ನಗಳು ಎದುರಾಗೋ ಚಾನ್ಸಸ್ ಇರುತ್ತೆ. ಅದೇ ನಾವು ಮೆಟ್ಟಿಲ ಮೂಲಕ ಹೋದರೆ ಖಂಡಿತ ಡೆಸ್ಟಿನೇಷನ್ ತುಂಬ ಸುಲಲಿತವಾಗಿ ಸಿಗುತ್ತೆ. ಇನ್ನು ನಿಮ್ಮ ಚಂದ್ರನಿಗೆ ಕಲ್ಲು ಹೊಡೆಯುವ ಚಂದ್ರಯಾನಕ್ಕೆ ಎಲ್ಲರ ಪ್ರೀತಿ, ಎಲ್ಲರ ಪ್ರೋತ್ಸಾಹ ಇದೇ ರೀತಿಯಾಗಿ ಸಿಗ್ತಾ ಇದೆ ಅಂತ ಹೇಳ್ತಾ, ಇದೀಗ ಎಲ್ಲ ಅತಿಥಿ ಅಭ್ಯಾಗತರು ನಮ್ಮ ಸಿನಿಮಾದ 5 ಟೈಟಲ್ಗಳನ್ನು ಮತ್ತೊಮ್ಮೆ ನಮ್ಮ ಮಾಧ್ಯಮ ಮಿತ್ರರಿಗಾಗಿ ಹಾಗೂ ಪ್ರೇಮಿಗಳಿಗಾಗಿ ದಯವಿಟ್ಟು ತೋರಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಸಿನಿ ಪ್ರೇಮಿಗಳೆಲ್ಲರೂ ಕೂಡ ಇದ್ದಾರೆ. 5 ಟೈಟಲ್ಗಳನ್ನು ನೀಡಬೇಕು ದಯವಿಟ್ಟು. ಆರ್ಸಿ ಸ್ಟುಡಿಯೋಸ್ನ 5 ಸಿನಿಮಾದ ಟೈಟಲ್ಸ್. ಸರ್, ಈಗ ಮತ್ತೊಮ್ಮೆ ವಿನಂತಿ, ಆ ಪೊಸಿಷನ್ ಇಸ್ ಬೆಟರ್. ರೆಡ್ ಟಿ ಶರ್ಟ್ ಸರ್, ಕೂತ್ಕೊಳ್ಳಿ ನೀವು. ಸರ್ ಪ್ಲೀಸ್ ಹ್ಯಾವ್ ದಿಸ್ ಸೀಟ್ ಸರ್. ಸರ್ ಕೂತ್ಕೊಳ್ಳಿ ಸರ್. ಯು ಹ್ಯಾವ್ ಟು ಸಿಟ್. ಒಟ್ಟಿಗೆ ಐದು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದಕ್ಕೆ ಆ್ಯಕ್ಚುಲಿ ಕೆಪಾಸಿಟಿ ಬೇಕು. ಅಂದರೆ ಬರೀ ದುಡ್ಡು ಇದ್ದರೆ ಮಾತ್ರ ಸಿನಿಮಾ ಆಗಲ್ಲ. ಅದಕ್ಕೆ ತಕ್ಕಂಥ ಪ್ಯಾಷನ್ ಆಗ್ಬೋದು, ಒಂದು ಡೆಡಿಕೇಟೆಡ್ ಆಗಿ ಆ ಕಥೆಗಳನ್ನ ಹುಡುಕಿ ಒಂದು ಟೀಮ್ನ ಫಾರ್ಮ್ ಮಾಡಿ. ಯಾಕಂದರೆ 5 ಸಿನಿಮಾ ಒಂದು ಪ್ರೊಡಕ್ಷನ್ ಮಾಡೋದು ಒಟ್ಟಿಗೆ ತುಂಬ ಕಷ್ಟವಾದ ಕೆಲಸ. ಯಾಕಂದರೆ ಒಂದೊಂದು ಸಿನಿಮಾ ಮಾಡುವಾಗ ನಮಗೆ ಒಂದು ಎಷ್ಟೋ ದಿನ ಹೋಗಿರ್ತಾರೆ ನಿದ್ದೆ ಮಾಡೋದು ಒಂದು ಸಿನಿಮಾ ಮಾಡೋದಕ್ಕೆ. ಸೊ ಈ ಥರದೊಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂದರೆ ಬಹುಶಃ ನಾನು ಆ್ಯಕ್ಚುಲಿ ಅವ್ರ ಸರ್ನ ಈಗ ನೋಡ್ತಾ ಇರೋದು. ಬಟ್ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹಿಂಗೆ 5 ಸಿನಿಮಾನ ಒಟ್ಟಿಗೆ ಹಿಂಗೆ ಮಾಡ್ತಿರೋದು ಅನ್ನೋದು. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಒಂದು ಕೇಸ್ ಸ್ಟಡಿ ಆಗುತ್ತೆ ಇದು. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಚಂದ್ರ ಸರ್ಗೆ. ಡೆಫಿನೆಟ್ಲಿ ಅದು ಸೌಂಡ್ ಅಂತೂ ಮಾಡೇ ಮಾಡ್ತಾರೆ. ಒಂದಷ್ಟು ಒಳ್ಳೆ ಚಿತ್ರಗಳು ಅವ್ರ ಮುಖಾಂತರ ಮತ್ತೆ ಬರಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ 5 ಸಿನಿಮಾಗಳು. ಥ್ಯಾಂಕ್ ಯು ಸೊ ಮಚ್.